ನಾನಂತೂ ಫುಲ್ ಸುಸ್ತಾಗ್ಬಿಟ್ಟಿದ್ದೀನಿ. ನೆನ್ನೆ ನೋಡಿದ್ರಲ್ಲ ಫ್ರೆಂಡ್ಸ್, 12 ಗಂಟೆ ಆಗ್ಬಿಡ್ತು ಕೆಲಸ. ಅದಕ್ಕೆ ಕೈ ನೋವು ಮಲಗ್ಬಿಟ್ಟಿದ್ದೆ ಬೆಳಗ್ಗೆಯಿಂದ. ಈಗ 3 ಗಂಟೆಗೆ ಎದ್ದೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ. ಅಷ್ಟರಲ್ಲಿ ಓನರ್ ಬಂದ್ಬಿಟ್ರು. ಏನಪ್ಪ ಸಡನ್ ಆಗಿ 3 ಗಂಟೆಗೆ ಬಂದವರಲ್ಲ ಅಂತ ಅನ್ಕೊಂಡ್ರೆ, ಆಮೇಲೆ ಪೇಂಟ್ ಮಾಡೋರ್ನ ಕರ್ಕೊಬಂದು ಮನೆಯೆಲ್ಲ ತೋರಿಸ್ತಾ ಇದ್ರು ಪೇಂಟ್ ಮಾಡಕ್ಕೆ. ಓ ಶೆಟ್ ಅಂತ ಅನಿಸ್ತು. ಅಡ್ಗೋಡೆ ಮೇಲೆ ದೀಪ ಇಟ್ಟಂಗಾಯ್ತು. ಯಾಕಂದ್ರೆ ಅವರೇ ಮಾಡಿಸಿದ್ರೆ ಲೇಟ್ ಆಗ್ತೈತೆ, ನಾವೇ ಮಾಡಿಸ್ಕೊಳ್ಳೋಣ ಅಂತೆಲ್ಲ ಪ್ಲಾನ್ ಮಾಡ್ಕೊಂಡಿದ್ವಿ. ನಾನು ಶಿವ ನಾವೇ ಮಾಡ್ಕೊಳ್ಳೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ ಖುಷಿಯಾಗಿ. ನೋಡಿದ್ರೆ ಅವ್ರು ಪೇಂಟ್ ಮಾಡೋರ್ನ ಕರ್ಕೊಂಡ್ಬಂದು ಎಲ್ಲ ತೋರಿಸ್ಬಿಟ್ಟೋದ್ರೆ ಎಷ್ಟಾಗ್ತೈತೆ ಏನು ಅಂತೆಲ್ಲ. ಈಗ ಮತ್ತೆ ನಾವು ಮಾಡಿಸಿದ್ರೆ ನಮ್ಗೆ ಅಹಂ ಬ್ರಹ್ಮಾಸ್ಮಿ ಅನ್ಕೋತಾರ, ಅಂದ್ರೆ ಅಹಂ ಇವ್ರಿಗೆ ಏನೋ ಅನ್ಕೋತಾರ ಅಂತ. ಮತ್ತೆ ಅವ್ರನ್ನೇ ಮಾಡ್ಸಕ್ ಬಿಟ್ರೆ ಎಷ್ಟು ದಿನ ಆಗ್ತಿತ್ತು. ಈಗ ಮತ್ತೆ ಸಿಕ್ಕಾಕೊಂಡೆ ಫ್ರೆಂಡ್ಸ್. ನಾನು ಕಿಚನ್ ರೆಡಿ ಆಯ್ತು ಅಂತ ಖುಷಿ ಪಡೋ ಗ್ಯಾಪ್ ಅಲ್ಲಿ ಇದೊಂದು ಬಂತು. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಓಕೆ ಫ್ರೆಂಡ್ಸ್, ನಮ್ಮ ಕಿಚನ್ ಬಗ್ಗೆ ಸ್ವಲ್ಪ ಮಾತಾಡುವ. ನಮ್ ಕಿಚನ್ ನೋಡ್ಬಿಟ್ಟು ತುಂಬಾ ಜನ ತುಂಬಾ ಐಡಿಯಾ ಕೊಟ್ರಿ ಫ್ರೆಂಡ್ಸ್. ಸಿಂಕ್ ಹಾಕ್ಸ್ಕೊಳ್ರಿ ಅಂತ ಹೇಳಿದ್ರು. ಈ ಪ್ಲಾನ್ ಮಾಡಿದೆ. ಸಿಂಕು ಸಹ ಐತೆ ಫ್ರೆಂಡ್ಸ್, ಒಂದು ಬ್ಲಾಕ್ ಕಲರು, ಗಲೀಜಾದ್ರೂ ಕಾಣಿಸಲ್ಲ. ಸಿಕ್ಕಾಪಟ್ಟೆ ಖುಷಿ ಆಯ್ತು ನನಗೆ. ಅದನ್ನ ಹಾಕ್ಸ್ಕೊಬಿಡೋಣ ಅನ್ಬಿಟ್ಟು ಓನರ್ ಬೇಡ ಅಂದ್ರು ಫ್ರೆಂಡ್ಸ್. ನನಗೆ ನೀರ್ ಲೈನ್ ಏನು ಬೇಡ, ಜಸ್ಟ್ ಸಿಂಕ್ ಒಂದು ಹಾಕ್ಸ್ಕೊಡ್ರಿ, ಅಲ್ಲಿ ಬಕೆಟ್ ನೀರ್ ಇಟ್ಕೊಂಡು ತೊಳ್ಕೊತೀನಿ, ಮತ್ತೆ ಇದು ಏನೋ ಶೆಲ್ಫ್ ಎಲ್ಲ ತೊಳ್ಕೊಳಕ್ ಈಸಿ ಆಗ್ತೈತೆ ಅಂತೆಲ್ಲ ಕೇಳ್ ನೋಡ್ದೆ. ಬೇಡ ಅಂದ್ರು ಫ್ರೆಂಡ್ಸ್. ನನ್ಗೆ ಎಷ್ಟು ಬೇಜಾರಾಯ್ತು. ಅದಕ್ಕೆ ಸುಮ್ಮನಾಗ್ಬಿಟ್ಟೆ. ಎಲ್ಲ ನೀವೇನೇನು ಕಾಮೆಂಟ್ ಮಾಡ್ತಾ ಇದ್ದೀರಾ ಎಲ್ಲ ಕೇಳಿದೀನಿ ಫ್ರೆಂಡ್ಸ್. ನನ್ಗೆ ಇದೊಂದು ಸ್ವಲ್ಪ ಮಾಡ್ಕೊಡ್ತೀರಾ, ಇದೊಂದು ಸ್ವಲ್ಪ ನಮ್ಮನೆ ನಮ್ಮ ಇಷ್ಟ, ನಾವ್ ಹೆಂಗ್ ಮಾಡ್ಕೊಡ್ತೀವ, ಬೇಕಾದ್ರೆ ಇರ್ಲಿ ಕರೆ ಮಾಡ್ರಿ ಅಂತ ಹೇಳಲಿಲ್ಲ ಅವರು. ಅವ್ರ ಮೈಂಡ್ ವಾಯ್ಸು. ಆಮೇಲೆ ಬೇಜಾರಾಯ್ತು, ಸುಮ್ಮನೆ ಆಗ್ಬಿಟ್ಟೆ ಫ್ರೆಂಡ್ಸ್. ಸಿಂಕು ಸಹ ಪ್ಲಾನ್ ಮಾಡಿದೆ. ಮತ್ತೆ ಕೆಲವೊಂದು ಸ್ಟಿಕ್ಸ್ ಎಲ್ಲ ಅಂಟಿಸ್ಕೊಳ್ರೆ ವಾಲ್ಗೆ ಅಂತೆಲ್ಲ ಹೇಳಿದ್ರಲ್ಲ ಫ್ರೆಂಡ್ಸ್, ಅದೆಲ್ಲ ಮಾಡ್ತೀನಿ. ಸ್ವಲ್ಪ ಪೇಂಟ್ ಆಗ್ಬಿಟ್ರೆ ನಿಧಾನಕ್ಕೆ ಮಾಡ್ಕೊಳ್ತೀನಿ. ಈಗ ಪೇಂಟ್ಗೆ ಒಂದು ಇವತ್ತು ರಾತ್ರಿ ಸ್ಕೆಚ್ ಹಾಕಿದ್ವಿ ನಾನು ಶಿವ. ರಾತ್ರಿ ಎಲ್ಲ ಕುಟ್ಕೊಂಡು ಬಣ್ಣ ಬಲ್ಬಿಟ್ಟೆ ಕಿಚನ್ಗೆ. ಅಲ್ಲಿಗೆ ಓನರ್ ಮಾಡಿಸ್ದಾಗ ನಾವು ಮಾಡಿಸ್ಕೊಡೋಣ ಅಂತೆಲ್ಲ ಪ್ಲಾನ್ ಮಾಡ್ಕೊಂಡ್ವಿ. ಬಟ್ ಇವತ್ತು ಅವ್ರು ಕರ್ಕೊಬಂದು ತೋರಿಸ್ಬಿಟ್ಟು ಹೋಗವ್ರೆ. ಮತ್ತೆ ಅವ್ರಿಗೆ ಹೆಂಗೆ ಫ್ರೆಂಡ್ಸ್, ಅವರು ಹೇಳ್ಬಿಟ್ಟು ತೋರಿಸ್ಬಿಟ್ಟು ಹೋದ್ರು, ನಾವೇ ಮಾಡ್ಕೊಂಡ್ರೆ ಹೆಂಗೆ ಏನೋ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್ ನನಗೆ. ಓಕೆ ಬಿಡಿ ಫ್ರೆಂಡ್ಸ್. ಈಗ 4 ಗಂಟೆ ಆಗ್ತಾ ಬಂತು. ಓನರ್ ಎಲ್ಲ ತೋರಿಸ್ಬಿಟ್ಟು ಹೋಗೋಷ್ಟಲ್ಲಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಏನಿಲ್ಲ ಫ್ರೆಂಡ್ಸ್, ಬೆಳಗ್ಗೆ ನಮ್ಮ ಮಜ್ಜಿಗೆ ಅನ್ನ, ಶಿವಗೆ ರಾತ್ರಿ ಅದು ಗುಡ್ಕಾರ, ಹಣ್ಣಿಗೆ ಆಲೂಗಡ್ಡೆ ಬಜ್ಜಿ. ರಾತ್ರಿ ಊಟಕ್ಕೆ ಒಂದು ಸ್ವಲ್ಪ ರುಚಿಯಾಗಿ ಮಾಡ್ಕೊಳ್ಳುವ ಅಂದ್ಬಿಟ್ಟು ಎಲ್ಲ ಕಾಳು ಮಿಕ್ಸ್ ಮಾಡಿದ್ದೀನಿ. ಕಡಲೆಕಾಳು, ಹುಳ್ಳಿಕಾಳು, ಅವರೆಕಾಳು, ಅಲಸಂದೆ ಕಾಳು, ಹೆಸರು ಕಾಳು, ಸ್ವಲ್ಪ ಹುಳ್ಳಿಕಾಳು ತಗೊಂಡಿದ್ದೀನಿ ಅಷ್ಟೇ. ಅದು ಸಹ ಓವರ್ ಇಟ್ಟು ಅಂದ್ಬಿಟ್ಟು ಇವೆಲ್ಲ ನೆನ್ಸೋದೇ ನಾನು ನೆನ್ಸ್ತೆ. ಏನ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿಲ್ಲ ಫ್ರೆಂಡ್ಸ್. ನನಗೆ ಅಳಸನ್ಕಾಯಿ ಹಾಕ್ಬಿಟ್ಟು ಸಾರು ಮಾಡುವ, ಇಲ್ಲ ಗೊಜ್ಜು ಮಾಡುವ ಅಂತ ಪ್ಲಾನು. ಆ ಪ್ಲಾನ್ ಎಲ್ಲ ನೋಡ್ಕೊಳ್ವಾ. ಈಗ ಕೊನೆಗೂ ಒಂದು 15 ದಿನ ಆಗ್ತಾ ಬಂತು ಅನ್ನಿಸ್ತಿದೆ. ಬೆಡ್ ಮೇಲೆ ಈ ಬೆಡ್ಶೀಟನ್ನು ಹಾಕಿ ಇದನ್ನ ಕ್ಲೀನ್ ಮಾಡಿ ಆಮೇಲೆ ಮುಂದಿನ ಕೆಲಸ ನಾನು ನೋಡಬೇಕು. ಅದು ನನ್ನ ಮುಖ ಬೇರೆ ಸ್ವಲ್ಪ ಸರಿ ಮಾಡ್ಕೋಬೇಕು ಅಂತ ಇದ್ದೀನಿ. ಅದೇನಂದ್ರೆ ಫ್ರೆಂಡ್ಸ್, ಐಬ್ರು ಸಿಕ್ಕಾಪಟ್ಟೆ ಬೆಳ್ಕೊಬಿಟ್ಟಿತ್ತು. ಇನ್ನೂ ಜಾಸ್ತಿ ಆಯ್ತಂದ್ರೆ ನಾನು ಐಬ್ರೂನೇ ಮಾಡ್ಸಕ್ಕಾಗಲ್ಲ. ಅಲ್ಲಿ ಪಾರ್ಲರ್ಗೆ ಏನಾರು ಹೋದ್ರೆ ಅಡ್ಡಡ್ಡ ಅವ್ರ ಕಾಲಕ್ಕೆ ಬಿದ್ಬಿಟ್ಟು ಓಡ್ ಬಂದ್ಬಿಡ್ತೀನಿ. ಅಷ್ಟು ಪೈನ್ ಆಗ್ತೈತೆ ನನಗೆ, ಜಾಸ್ತಿ ಐಬ್ರೋ ಗ್ರೋತ್ ಆಗ್ತೈತೆ. ಅದಕ್ಕೋಸ್ಕರ ನಾನು ಐಬ್ರೋ ಮಾಡ್ಕೋಬೇಕು. ಇನ್ನೇನು ಹೊಸ ವರ್ಷ ಬಂತು. ಹೊಸ ವರ್ಷ ಬರೋಷ್ಟರಲ್ಲಿ ಮತ್ತೆ ಬೆಳೆದಿದೆ, ಮತ್ತೆ ಐಬ್ರೋ ಮಾಡ್ಕೋಬೇಕು. ನೆಕ್ಸ್ಟ್ ಬರ್ತ್ಡೇ ಬರ್ತೈತೆ, ಮತ್ತೆ ಐಬ್ರೋ ಮಾಡ್ಕೋಬೇಕು. ಖುಷಿನೋ ಖುಷಿ. ಅದಕ್ಕೆ ನಾನು ಬರ್ತ್ಡೇಗೆ ಪಾರ್ಲರ್ಗೆ ಹೋಗಿ ಐಬ್ರೋ ಮಾಡಿಸ್ಕೊಳ್ಳೋಣ. ಈಗೇನು ಏನಿಲ್ಲಲ್ಲ, ಮನೇಲೆ ಇರ್ತೀನಲ್ಲ, ಅದಕ್ಕೆ ನಾನೇ ಐಬ್ರೋ ಮಾಡ್ಕೊಳ್ಳೋಣ. ನಾನೇ ಐಬ್ರೋ ಮಾಡ್ಕೊಂಡು ತುಂಬಾ ದಿನ ಆಯ್ತು. ನಾನೇ ಮಾಡ್ಕೊಳ್ಳೋಣ ಅಂತಿದ್ದೀನಿ. ಮೊದಲು ಬೆಡ್ನ ಕ್ಲೀನ್ ಮಾಡ್ತೀನಿ, ಆಮೇಲೆ ಐಬ್ರೋ ಬರ್ತೀನಿ, ಆಮೇಲೆ ಮನೆ ಕೆಲಸಕ್ಕೆ ಶಿಫ್ಟ್ ಆಗ್ತೀನಿ. ಓಕೆ ಫ್ರೆಂಡ್ಸ್, ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತೀರಾ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅಲ್ಲಂತ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅವಾಗ ಫಸ್ಟ್ ನೀವೇ ನಮ್ಮ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ಬೋದು. ಮತ್ತೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಇಂದನ್ ವಿಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಡೈಲಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನಿಮ್ ಸಪೋರ್ಟ್ ಹಿಂಗೆ ಇರಲಿ. ಓಕೆ, ಬೆಡ್ ಕ್ಲೀನಿಂಗ್ ಇಂದ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್. ಶಿವ ಡೈಲಿ ಇದೊಂದು ಡ್ಯೂಟಿ ಕೊಟ್ಬಿಟ್ಟೈತೆ ಫ್ರೆಂಡ್ಸ್ ನನಗೆ. ಸಿಮೆಂಟ್ ಹಾಕಿದ್ದೀವಲ್ಲ, ಅದಕ್ಕೆ ನೀರು ಹಾಕೋದಕ್ಕೆ. ಅದಕ್ಕೆ ಬೆಳಗ್ಗೆ ಸಂಜೆ ಹಾಕ್ತಾ ಇರ್ತೀನಿ. ಅದು ಹಾಕಿದ್ರೆ ಕಚ್ಕೊಳ್ತೈತಂತೆ, ಇಲ್ಲಾಂದ್ರೆ ಬಿಟ್ಕೊಬಿಡುತ್ತಂತೆ. ಅದಕ್ಕೆ ನನಗೂ ಭಯ. ನಾವಿರೋ ತನಕ ಆದರೂ ಸ್ಟ್ರಾಂಗ್ ಆಗಿರಲಿ, ಆಮೇಲೆ ಹೆಂಗಿದ್ರು ಹೊಡೆದಾಕ್ಬಿಟ್ಟು ಹೊಸ ಮನೆ ಕಟ್ತಾರೆ ಅಂತ ನನ್ನ ಪ್ಲಾನಲ್ಲಿ ನೀರು ಹಾಕ್ತಾ ಇದ್ದೀನಿ. ಏನಪ್ಪಿ ಟೀನು ಕೊಡಲ್ವಾ ನನಗೆ? ಓ ಮೈ ಬ್ಯಾಡ್ ಲಕ್. ಕಂಡು ಒಂದು 90 ಕೊಡಪ್ಪಿ. 30 90 ಹೀಟು ನನ್ನ ಬಾಳಲ್ಲಿ ವಕ್ರಸ್ಕೊಬಿಟ್ಟೈತಲ್ಲಪ್ಪ ದೇವ್ರೆ. ಅಪ್ಪಿ ನಿಜವಾಗ್ಲೂ ನಿನ್ ಪಾಪಿ ಗಂಡನೇ ಅಪ್ಪಿ. 1 ವಾರಕ್ಕಾಗಷ್ಟು ಬಿಸ್ಕೆಟ್ ಪ್ಯಾಕ್ಸು ಟಾಮಗೂ ನನಗೂ ಸೈಕಲ್ ಗ್ಯಾಪಲ್ಲಿ ಟಾಮ್ ಹೆಸರು ಹೇಳ್ಕೊಂಡು ನಾನು ತಿನ್ಬೋದು. ಲೋಟಕ್ಕೆ ಬಗ್ಸ್ತಾರೆ, ಬೇಗ ಆರೋಗ್ತೈತೆ. ಬಾ ಬೇಗ. ಮತ್ತೆ ಓ 6 ಗಂಟೆ ಮೇಲೆ. ಓಕೆ. ಯಾಕೆ ಇಲ್ಲಿ ಬೇಕ್ರಿಲಿ ತಂದೈತಂದ್ರೆ ಫ್ರೆಂಡ್ಸ್, ಅದು ಅದೇ ಬಂದವರಲ್ಲ ಓನರು, ಅವ್ರವ್ರಿಗೆಲ್ಲ ತರಿಸಿದ್ದು ಮಿಕ್ಕಿದ್ದು ತಂದೈತೆ ಮನೆಗೆ. ವೇಸ್ಟ್ ಆಗ್ತೈತಲ್ಲ ಅಂತ. ಶಿವ ಕುಡಿಬಾರ್ದು ಅಂದ್ರೆ ನಾನೊಂದು ಸ್ವಲ್ಪ ಹೊತ್ತು ಕುಡಿಲೇಬೇಕು ಫ್ರೆಂಡ್ಸ್. ಕುಡಿ ಅಂದಿದ್ರೆ ಬೇಡ ಬಿಡಪ್ಪಿ ಕುಡಿಯಲ್ಲ ಅಂತ ಇದೆ. ಸ್ವಲ್ಪ ಕುಡಿತೀನಿ, ಏನಾಗಲ್ಲ. ಯಾಕಂದ್ರೆ ಅವಾಗ ತಾನೆ ಒಂದು ಅರ್ಧ ಗಂಟೆ ಹಿಂದೆ ಚೆನ್ನಾಗಿ ಮಜ್ಜಿಗೆನ ಹೊಟ್ಟೆ ತುಂಬ ತಿಂದಿದ್ದೀನಿ. ಹೀಟ್ ಆಗಲ್ಲ, ಕಾಫಿ ಜಾಸ್ತಿ. ಸ್ವಲ್ಪ ಕುಡಿದ್ಬಿಡ್ತೀನಿ, ಏನಾಗಲ್ಲ. ಕಾಫಿ ಚಾಕ್ಲೇಟ್ ತರ ಐತೆ. ಅದಕ್ಕೆ ಸ್ಮೆಲ್ಗೆ ನಾನು ಕುಡಿತಾರದು. ಚೆನ್ನಾಗಿದೆ.
ಕಾಫಿ ಚಾಕ್ಲೇಟ್ ಹಿಂಗ್ ಮಾಡ್ತಾರಾ? ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಓ ಕಾಫಿ ಮಾಡ್ಕೊಂಡು ಗಟ್ಟಿ ಮಾಡ್ಬಿಡ್ತಾರೆ ಕುದಿಸಿ. ಶಿವ ಅನ್ಕೊಂಡೈತೆ ನಾನೇನು ಹೀಟ್ ಐಟಮ್ಸ್ ತಿಂತಾ ಇಲ್ಲ ಅಂತ. ಒಂದಿಷ್ಟಾದ್ರೂ ತಿನ್ಬಿಡ್ತೀನಿ ಫ್ರೆಂಡ್ಸ್ ಸೈಕಲ್ ಗ್ಯಾಪ್ ಅಲ್ಲಿ. ನಿಮ್ ಜನ್ಮಕ್ಕಷ್ಟೇ ಬೆಂಕಿ ಹಾಕ. ಟಾಮ್ಗೆ ಎಷ್ಟೊಂದು ಬಿಸ್ಕೆಟ್ಸ್ ಪದೇ ಕೇಳ್ತಾ ಇರ್ತೀನಿ ಅಂದ್ಬಿಟ್ಟು ಒಂದೇ ಸಲ ತಂದೈತೆ. ಒಂದು ವಾರ ಮೇಂಟೈನ್ ಮಾಡ್ಬೇಕು ಇದನ್ನ. ಮತ್ತೆ ಬಿಸ್ಕೆಟ್ಸ್ ಜಾಸ್ತಿನೂ ಹಾಕ್ಬಾರ್ದಂತೆ ಫ್ರೆಂಡ್ಸ್, ಹೊಟ್ಟೆನಲ್ಲಿ ಜಂತುಳು ಆಗ್ತೈತಂತೆ. ಮತ್ತೆ ಅವ್ನಿಗೆ ಹೇಳ್ಕೊಳಕ್ಕಾಗಲ್ಲ ಹೊಟ್ಟೆ ಗಿಟ್ಟೆ ನೋವು ಬಂದ್ರೆ. ಅದಕ್ಕೆ 5 ಹಾಕ್ತೀನಿ. ಬೆಳಗ್ಗೆ 5 ಸಂಜೆ 5 ಬೆಳಗ್ಗೆ 5 ಸಂಜೆ 5 ಸರಿ ಕರೆಕ್ಟಾಗಿ. ಏನು ಹೇಳಿ ಫ್ರೆಂಡ್ಸ್, ಬೆಳಗ್ಗೆದು ಮನೆ ಬಾಗಿಲು ಗುಡಿಸಿ ಸಾರಿಸೋದು ಪೂಜೆ ಅವೆಲ್ಲ ಇದ್ರೇ ಮನೆ ಅಂತ ಅನ್ನಿಸ್ಕೊಳ್ಳೋದು. ನೋಡಿ ಇವತ್ತು ಶುಕ್ರವಾರ ನಾನು ವಾರ ಮಾಡೋಕ್ಕಾಗ್ತಾಯಿಲ್ಲ. ಬೆಳಗ್ಗೆಯಿಂದ ಆ ಅಣ್ಣಂದರು ನೀರು ಮನೆ ಮೇಲೆ ಅದು ಇದು ಕೆಲಸಗಳು ಮಾಡ್ತಿದ್ದಾರೆ. ಸೀಟು ವೆಲ್ಡಿಂಗು ಅದು ಇದು ಏನೇನೋ ಕೆಲಸಗಳು ಮಾಡ್ತಾವ್ರೆ. ಅದಕ್ಕೆ ಒಂದು ಸ್ವಲ್ಪ ಮೈಂಡ್ ಡಿಸ್ಟರ್ಬ್ ಆಗೈತೆ. ಮನೇಲಿ ಪೂಜೆ ಆದ್ರೇ ನೆಮ್ಮದಿ ಅನ್ಸೋದು. ಅಟ್ಲೀಸ್ಟ್ ಪೂಜೆ ಮಾಡಲಿಲ್ಲ ಅಂದರೂ ಮನೆ ಕ್ಲೀನಾಗಿರಬೇಕು. ಕೊನೆಗೂ ಬೆಡ್ ಕವರ್ ಚೇಂಜ್ ಮಾಡ್ತಿದ್ದೀನಲ್ಲ, ಅದೇ ನನ್ನ ಪೂರ್ವಜನ ಪುಣ್ಯ ಅನ್ಕೋಬೇಕು. ಈ ಬೆಡ್ಶೀಟ್ ಅದು ಸಿಕ್ಕಾಪಟ್ಟೆ ಗಲೀಜಾಗ್ಬಿಟ್ಟೈತೆ. ಯಾವಾಗ ಹೋಗಿತೀನೋ ಒಗೆಶಲ್ಲಿ ನನ್ನ ಜೀವ ಈ ಬಾಯಿಗೆ ಬಂದಿರ್ತೈತೆ ಅಷ್ಟೇ. ಇದು ಮಾತ್ರ ಅಲ್ಲ, ಅಲ್ಲಿ ಮಡ್ಚಿಟ್ಟಿರೋ ಬೆಡ್ಶೀಟ್ಗಳೆಲ್ಲ ವಾಶ್ ಮಾಡಲೇಬೇಕು. ಧೂಳು ತುಂಬ ಕುತ್ಕೊಂಡು ಐತೆ. ಆಮೇಲೆ ಬೆಡ್ ಮೇಲೆ ಒಂದು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಈ ಬೆಡ್ ಮೇಲಕ್ಕೂ ಈಗಲೂ ಸಹ ಹಳೆ ಬೆಡ್ಶೀಟೇ ಹಾಕ್ಕೊಳ್ತಾ ಇದ್ದೀನಿ. ಹೆಂಗೋ ನೆಕ್ಸ್ಟ್ ವೀಕು ಪೇಂಟ್ ಹೊಡಿಬೇಕು ಅಂತ ಅನ್ಕೊಳ್ತಾ ಇದೀವಲ್ಲ. ಮತ್ತೆ ಹೊಸದು ಹಾಕ್ಬಿಟ್ರೆ ಗಲೀಜಾಗ್ತೈತೆ. ಹೊಸದೇನೋ ಜಾಸ್ತಿ ಉಜ್ಜಿ ನಾವು ವಾಶ್ ಮಾಡೋಕೆ ಹೋದ್ರೆ ಹಳೇದಾಗ್ಬಿಡ್ತೈತೆ. ಅದಕ್ಕೆ ಇರೋದನ್ನೇ ಬಳಸೋಣ ಅಂತ. ಇದು ಎಲ್ಲ ತೂತು ಆಗ್ಬಿಟ್ಟೈತೆ, ಅರ್ಧೋಗೈತೆ. ಇರೋ ತನಕ ಯೂಸ್ ಮಾಡೋಣ ಅಂತ ಇದನ್ನೇ ಬಳಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಮನೆ ಬಾಗಿಲೆಲ್ಲ ಗುಡಿಸಿದಾಯ್ತು. ಅಷ್ಟೊತ್ತಿಗೆ ಶಿವನು ಬಂತು, ಕೆಲಸ ಟೈಮ್ ಮುಗ್ದಿತ್ತು. ಈಗ 5:15 ಫ್ರೆಂಡ್ಸ್. ಮೊದಲು ನಾವು ಹಳಸಿನಕಾಯಿನ ಕಿತ್ತಿಟ್ಕೊಂಡು ಆಮೇಲೆ ಐಬ್ರೋ ಕತೆಗೆ ಬರೋಣ. ಈಗ ಐಬ್ರೋ ಮಾಡ್ಕೊಂಡು ಕೂತ್ಕೊಂಡ್ರೆ ಆಮೇಲೆ ಒತ್ತು ಮುಳುಗೋಗ್ತೈತೆ. ಗಿಡಕ್ಕೆ ಮರಕ್ಕೆ ಒತ್ತು ಮುಳುಗೋದ್ಮೇಲೆ ಕೈ ಹಾಕ್ಬಾರ್ದು ಫ್ರೆಂಡ್ಸ್. ಒತ್ತು ಮುಳುಗೋದ್ಮೇಲೆ ಅದು ಮರದ್ದೇ ಸೊತ್ತಂತೆ. ಒತ್ತು ಮುಳುಗೋಕೆ ಮುಂಚೆ ನಮ್ಮದೇ ಸೊತ್ತಂತೆ. ಕೋಳಿ ಕುರಿ ಬೇಕಾದ್ರೆ ಯಾವಾಗಾರ ಕುಯ್ಕೊಂಡು ತಿನ್ಬೋದು. ನಿಮಗೆ ಬಾಯಿಗೆ ಯಾವಾಗ ತಿನ್ಬೇಕು ಅನಿಸುತ್ತೆ ಅವಾಗ. ಓ ಮೈ ಗಾಡ್, ಪಾತ್ರೆಗಳೆಲ್ಲ ಇನ್ನಂಗೆ ಬಿದ್ದಾವೆ. ಎತ್ತಿಡೋಣ ತೊಳೆಯೋಣ ಅನ್ಕೊಳ್ಳೋಷ್ಟರಲ್ಲಿ ಮತ್ತೆ ಪೇಂಟ್ ಮಾಡ್ತಾರೆ, ಮತ್ತೆ ಗಲೀಜಾಗ್ತೈತೆ. ಸಿಕ್ಕಿದ್ದೆ ಚಾನ್ಸ್ ನನಗೆ ಕೆಲಸದಿಂದ ತಪ್ಪಿಸ್ಕೊಳಕ್ಕೆ. ಒಂದ್ ಮೂಟೆ ತುಂಬ ಅಪ್ಪಿ, ನೀರೇ ತುಂಬಪ್ಪಿ. ನಿನ್ಗಿದು ಬೇಕಿತ್ತ ಮಗನೇ. ನಾನು ಟೆಡ್ಡಿ ಬೇರ್ಸಲ್ಲ ಎತ್ತಾಕ್ತೆ ಫ್ರೆಂಡ್ಸ್, ಒಗ್ಯಾಣ ಇವತ್ತು ಅಂತ. ಅಷ್ಟರಲ್ಲಿ ಯಾರ್ಯಾರೋ ಡಿಸ್ಟರ್ಬೆನ್ಸ್ ಮಾಡ್ತಾರೆ ಫ್ರೆಂಡ್ಸ್ ನನಗೆ. ಇಷ್ಟು ದಿನ ಗಾರೆ ಕೆಲಸ ಅಂದ್ರದು, ಇವಾಗ ಇದು ಯಾವಾಗ ಮುಗಿತೈತೋ ಏನು ಕತೆನೋ. ಈಗ ನಾವು ಹೋಗ್ತಾ ಇದ್ದೀವಿ ಹಳಸನಕಾಯಿ ಕಿತ್ಕೊಬರಕ್ಕೆ ಫ್ರೆಂಡ್ಸ್. ಅದೇ ಕಾಳುಗಳೆಲ್ಲ ನೆನೆಸಾಕಿದ್ದೀನಲ್ಲ, ಅದು ನನಗೆ ಐಡಿಯಾ ಬಂತು. ಹಳಸನಕಾಯಿ ಹಾಕ್ಬಿಟ್ಟು ಸಾರು ಮಾಡೋಣ. ಒಂದ್ಸಲನೂ ಮಾಡಲಿಲ್ಲ ಫ್ರೆಂಡ್ಸ್. ಹಳಸನಕಾಯಿ ಕಬಾಬ್ ಮಾಡಿದೆ, ಹಳಸನಕಾಯಿ ಬಿರಿಯಾನಿ ಮಾಡಿದೆ. ಹಳಸನಕಾಯಿ ಕಾಳು ಸಾರು ಮಾಡಬೇಕು, ಒಂಥರ ಗೊಜ್ಜು ಥರ ಸಾರು ಥರ ಮಾಡಬೇಕು. ಮಾಡಿಟ್ಕೊಂಡ್ರೆ ಬೆಳಗ್ಗೆಗೂ ಆಗ್ತೈತೆ, ಚೆನ್ನಾಗಿ ತಿನ್ಬೋದು. ಏನಪ್ಪಿ ಜೇಡನಾ ಇಷ್ಟು ಭಯಂಕರವಾಗಿ ನೋಡ್ತಾ ಇದೆಯಾ? ನೀನಾದರೆ ಜೇಡನ ನೋಡಿ ಭಯ ಪಡಬೇಕು. ಜೇಡ ನನ್ನೇ ನೋಡ್ಬಿಟ್ಟು ಓಡೋಗ್ತೈತೆ ಎದ್ದು ಬಿದ್ದು. ಓಕೆ ಬನ್ನಿ ಫ್ರೆಂಡ್ಸ್, ಇಲ್ಲೇ ಹಳಸನಕಾಯಿ ಮರ ಐತೆ. ಇನ್ನೇನು ಹಣ್ಣಕ್ಕೆ ಬಂದರೆ ಕೋತೆಗಳೆಲ್ಲ ಕಿತ್ತಿ ವೇಸ್ಟ್ ಮಾಡ್ತವೆ. ಅದಕ್ಕೆ ನಾವಾರ ಕಿತ್ಕೊಂಡು ತಿನ್ನೋಣ. ಕೋತೆಗಳಿಗೆ ಮುಕ್ಕಾಲು ಭಾಗ, ಕಾಲು ಭಾಗ ನಮಗೆ. ಬೆಳಗ್ಗೆ ಟಾಮಕ್ಕೆ ಕಾಣೆ ಆಗ್ಬಿಟ್ಟವನಲ್ಲ. ಇದು ಸಾಕು ಎಳೆದೆ ಕುಯ್ಕೋ. ನಂಗೆ ಗೊತ್ತಿಲ್ಲ, ಆದರೆ ನಿನ್ನಿಷ್ಟ, ನೀನು ಪಾಡೋ ಅಷ್ಟೇ. ವಾವ್, ಬಾ. ಇದೆಲ್ಲ ಐತೆ ಫ್ರೆಂಡ್ಸ್, ಮರದ ತುಂಬ ಐತೆ. ಹಣ್ಣಕ್ಕೆ ಬಂದರೆ ಕೋತಿಗಳಿಗೆ ಮಾರಿ ಹಬ್ಬ ಈ ಮರದಲ್ಲಿ. ಹಾಲು ಸುರಿಲಿ ಇಕ್ಕು, ನಾನು ಐಬ್ರೋ ಮಾಡ್ಕೊಳ್ಳೋ ತನಕ ಆಯಿತಾ? ಆಮೇಲೆ ಕೊಚ್ಕೋತೀನಿ ನಾನೇ. ನಿಮಗೇನು ನಾವು ಕಷ್ಟ ಕೊಡೋಕ್ಕಾಗಲ್ಲ. ನಾನು ಕುತ್ಕೊಂಡ್ರೆ ದಡ ಬುಡ ಅಡುಗೆ ಮನೆಯೆಲ್ಲ. ಕವರ್ಟಿ ಅಪ್ಪಿ, ಇದು ಕವರ್ಗೆ ಹಾಕ್ತಾರಲ್ಲ, ಕವರ್ ಎಲ್ಲ ಅಬ್ಸರ್ವ್ ಮಾಡ್ಕೊಳಲ್ಲ, ಕ್ಯಾನ್ಸರ್ ಬರಲ್ಲ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟ ದ್ವೇಷ? ಇವತ್ತು ನಮ್ಮ ಮನೇಲಿ ಪ್ರೋಟೀನ್ ಯುಕ್ತ ಸಾಂಬಾರ್, ಎಲ್ಲ ಕಾಳುಗಳು ಮಿಕ್ಸ್ ನೆನೆಸಿ, ಅದ್ರ ಜೊತೆಗೆ ಮಿಕ್ಸ್ ತರಕಾರಿನ ಹಾಕಿದ್ರೆ ಚೆನ್ನಾಗಿರೋದು. ಮನೇಲಿ ಏನ್ ತರಕಾರಿ ಐತೆ? ಕ್ಯಾರೆಟ್ ಐತೆ, ಬದನೆಕಾಯಿ ಐತೆ, ಆಲೂಗಡ್ಡೆ ಐತೆ. ಐತೆ ಫ್ರೆಂಡ್ಸ್ ತರಕಾರಿ ಎಲ್ಲ ಹಾಕ್ಬಿಟ್ಟು ನಾಳೆಗೂ ಆಗಂಗ್ ಸಾರು ಮಾಡ್ಬಿಡ್ತೀನಿ. ನಾಳೆ ತಿಂದು ಫುಲ್ಲು ಇರೋ ಬರೋ ಪ್ರೋಟೀನ್ ಎಲ್ಲ ಸಿಕ್ಬಿಡ್ಬೇಕು. ಸ್ವಲ್ಪ ಮೊಳಕೆ ಕಾಳು ಮಿಕ್ಸ್ ಕಾಳೆಲ್ಲ ಮೊಳಕೆನೂ ಕಟ್ತೀನಿ ಹಂಗೆ. ಸೊಳ್ಳೆಗಳ ಅದು ಆಳು ಬಿದ್ದವ ಅಂತಾರ ಸೊಳ್ಳೆನಾ? ಓಚಂದಲ್ಲಿ ಮುದುಕಿ ಆಗಿದ್ದೇನೋ ಹಂಗೆ ಫ್ರೆಂಡ್ಸ್. ಇವಾಗ ಮುದುಕಿರ್ತಾರ ಶಾಪ್ ಆಗ್ತೈತೆ ಒಂದೊಂದ್ಸತಿ. ನಮ್ಗೆ ಇಷ್ಟ ಆಗಲ್ಲ ಶಾಪ್ ಹಾಕಿದ್ರೆ ಮನೇಲಿ. ಅವು ನಮ್ಗೆ ಶಾಪ್ ಆಗ್ತವೆ. ನೀನು ಒಬ್ಬ ಶಾಪ್ ಹಾಕಿದ್ರೆ ಅವು ಇಡೀ ಫ್ಯಾಮಿಲಿ ಇಂಡೆ ಶಾಪ್ ಆಗ್ತವೆ. ನಿಮ್ಗೆ ಮಲೇರಿಯಾ ಬರಿಯಾ, ಕೊಂಗೇರಿಯಾ ಬರಿಯಾ, ಶಾಪ್ ಹಾಕ್ತಿರೋ ಒಡಸಾಯ್ಸು. ಬಿಸಿ ಬಿಸಿ ಹಾಕಿದ್ರೆ ಮೆಲ್ಟ್ ಆಗಲ್ಲ ಗ್ಲಾಸು. ಬಿಸಿ ಬಿಸಿ ಕಾಫಿ ಒಂದ್ ಸ್ವಲ್ಪ ಮಿಕ್ಕೈತಲ್ಲ, ಆಚೆ ಕುಯ್ದ್ರು ಪರವಾಗಿಲ್ಲ, ನಾನು ಕುಡಿಬಾರ್ದಂತೆ.
ಮೊಟ್ಟ ಮೊದಲನೇ ಬಾರಿಗೆ ನಾನು ಮನೆಯೊಳಗನೆ ಐಬ್ರೋ ಮಾಡುವಂತ ಪರಿಸ್ಥಿತಿ ಬಂದಿದೆ ಫ್ರೆಂಡ್ಸ್. ಇಷ್ಟದೆಲ್ಲ ರಾಜ ಕೂತ್ಕೊಂಡ್ರೆ ಮನೆಯೊಳಗೆ ಬರೋದು ಅಸ್ಥಿ ಪಂಜರ ಹಾಕ್ಬಿಟ್ಟೆ ಬರೋದು. ಸೊಳ್ಳೆಗಳು ಸಿಕ್ಕಾಪಟ್ಟೆ ಜಾಸ್ತಿ ಚಳಿಗಾಲದಲ್ಲಿ ಫ್ರೆಂಡ್ಸ್. ಅದಕ್ಕೆ ಮನೆ ಒಳಗಡೆನೆ ಒಂದು ದುಪ್ಪಟ್ಟ ಹಾಕ್ಕೋಬೇಕು ನಮ್ಮ ಮೇಲ್ಗಡೆ ಎಲ್ಲ, ಆಮೇಲೆ ಐಬ್ರೋ ಮಾಡ್ಕೋಬೇಕು. ಅಪ್ಪಿ ಮಲಗ್ಬಿಟ್ಟ? ಮಲಗಿಲ್ಲ, ಮಲ್ಗೋತರ ಆಕ್ಟ್ ಮಾಡ್ತಾ ಇದೆಯಾ. ಒಂದು ಪೌಡರ್ ಹಚ್ಕೊಂಡ್ರೆ ಚೆನ್ನಾಗಿ ಕಾಣಿಸ್ತೈತೆ ಅಂತ ಫ್ರೆಂಡ್ಸ್. ಸುಮಾರಾಗಿದ್ದೇನಾ. ಒಂದು ದಾರ ತಗೋಬೇಕು, ಒಂದು ಕತ್ರಿ ತಗೋಬೇಕು. ಇವೆರಡೇ ಐಟಮ್ ಬೇಕಾಗಿರೋದು ನಮಗೆ. ಬೇಕಾದ್ರೆ ಒಂದು ಪೌಡ್ರು ಹಚ್ಕೋಬಹುದು. ಪೌಡ್ರ್ ಏನು ಬೇಡ ಫ್ರೆಂಡ್ಸ್, ಹಂಗೆ ಮಾಡ್ತೀನಿ. ಐಬ್ರೋ ಥರ ತಗೊಳ್ಳೋಣ ಅಂದರೆ ಅದಕ್ಕೆ ಟೈಮೇ ಬರ್ತಾ ಇಲ್ಲ. ಟೈಮ್ಗಿಂತ ನೆನಪು ಬರ್ತಾ ಇಲ್ಲ. ಒಂದಿಷ್ಟು ಉದ್ದ ತಗೋಬೇಕು. ಈ ತುದಿ ಚೆನ್ನಾಗಿ ಗಂಟಾಕೋಬೇಕು. ಹಳೆ ಸಬ್ಸ್ಕ್ರೈಬರ್ಗೆ ಗೊತ್ತು, ಹೊಸ ಸಬ್ಸ್ಕ್ರೈಬರ್ಸ್ಗೆ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ನಾವು ವೇಲ್ನೆಲ್ಲ ಮೈ ಮೇಲೆ ಹಾಕ್ಕೋಬೇಕು. ಇವೆಲ್ಲ ಹಾಕೊಂಡಿದ ತಕ್ಷಣ ಸೀನ್ ಬರೋ ಥರ ಆಗ್ತಿತ್ತಲ್ಲ. ರಾತ್ರಿ ಜಾರಲ್ಲಿ ಚಟ್ನಿ ರುಬ್ಬೇಕಾರೆ ಚೆಲ್ಬಿಟ್ಟು ಇವೆಲ್ಲ ಗಲೀಜು ಮಾಡಿಬಿಡ್ತು. ಅದಕ್ಕೆ ಖಾರಕ್ಕೆ ಸೀನ್ ಬರೋ ಥರ ಆಗ್ತೈತೆ. ಬಟ್ ಇಟ್ಸ್ ಓಕೆ, ವಾಶ್ ಮಾಡಬೇಕಲ್ಲ ಹೆಂಗಿದ್ರು. ಇಷ್ಟು ತಗೋಬೇಕಷ್ಟೇ ಫ್ರೆಂಡ್ಸ್. 1/2 ಮೊಳ ಥರ ತಗೊಂಡು ಸುತ್ಕೋಬೇಕು ಒಂದು ಕಡೆ. ಒಂದು 10 ಸಲ ಸುತ್ಕೊಂಡ್ರೆ ಸಾಕು. ಐಬ್ರೋ ಜಾಸ್ತಿ ಬೆಳೆದೈತೆ ಫ್ರೆಂಡ್ಸ್ ನನಗೆ. ಯಾಕೋ ಮೊಬೈಲ್ ಸರಿ ಕಾಣಿಸ್ತಾ ಇಲ್ಲ, ನನ್ನ ಕಣ್ಣೇ ಕಾಣಿಸ್ತಾ ಇಲ್ಲ. ಸರಿ ಇದು ಒಂದು ಕಡೆ ಮೂವ್ ಮಾಡಬೇಕು. ಕಣ್ಣಲ್ಲಿ ನೀರು ಬರುವಂತ ಪರಿಸ್ಥಿತಿ ಇದು. ಅಬ್ಬಾ, ಈ ಥರ ಈ ಕಡೆ ಮೂವ್ ಮಾಡಬೇಕು. ಹೊಸದಾಗಿ ಟ್ರೈ ಮಾಡೋರು ಮನೇಲಿ ಯಾರು ಅತ್ತೆ ಅಜ್ಜಿ ಇದ್ರೆ ಅವ್ರಿಗೆ ಟ್ರೈ ಮಾಡಿ ನೀವು. ಹಂಗೆ ಅವ್ರ ಕೈಲಿ ಸುಪ್ರಭಾತನೂ ಕೇಳ್ದಂಗೆ ಆಗ್ತಿದೆ ಫ್ರೆಂಡ್ಸ್. ಯಾರೋ ಹೊಸದಾಗಿ ನಂಗೆ ಗೊತ್ತು ಟ್ರೈ ಮಾಡೇ ಮಾಡ್ತೀರಾ. ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಹೇಳ್ತೀರಾ ಟ್ರೈ ಮಾಡಿದೆ ಅಂತ. ಅದಕ್ಕೆ ಮೊದಲು ಏನು ಮಾಡ್ತೀರಾ ಅಂದರೆ, ಮೊದಲೇ ನೀವು ಇಲ್ಲಿ ತನಕ ಐಬ್ರೋ ಮಾಡೋಕೆ ಹೋಗ್ಬೇಡಿ. ಮೊದಲು ಈ ಕೆಳಗಡೆ ಮೇಲ್ಗಡೆ ಮಾಡಿ ಬಿಡಿ. ಒಂದು ಸ್ವಲ್ಪ ಹಂಗೆ ಪ್ರಾಕ್ಟೀಸ್ ಆಗ್ತದೆ. ನೆಕ್ಸ್ಟ್ ಸಲ ಇನ್ನು ಸ್ವಲ್ಪ ಹತ್ರ ಹೋಗಿ, ನೆಕ್ಸ್ಟ್ ಸಲ ಇನ್ನು ಸ್ವಲ್ಪ ಹತ್ರ ಹೋಗಿ. ಆ ಥರ ಒಂದೇ ಸಲ ನಾವು ಶೇಪ್ ಕೊಟ್ಬಿಡ್ಬೇಕು ಅಂದರೆ ಆಗಲ್ಲ, ಫ್ಲಾಪ್ ಆಗ್ತಿದೆ. ನಾನು ಮೊದಲನೇ ಸಲ ಹಂಗೆ ಮಾಡ್ಕೊಂಡಿದ್ದೆ ಎಡವಟ್ಟು. 1-2 ತಿಂಗಳಾಗಿತ್ತು ನಾನು ಮನೇಲಿ ಐಬ್ರೋ ಮಾಡಿಕೊಂಡು. ಇತ್ತೀಚೆಗೆ ಪಾರ್ಲರ್ಗೆ ಹೋಗೋದು ಬೇರೆ ಅಭ್ಯಾಸ ಮಾಡ್ಕೊಟ್ಬಿಟ್ಟಿದ್ದೆ. ಹೆಂಗಿದ್ರೂ ನಾನು ಊರಿಗೆ ಏನಾದರೂ ಹೋಗಿ ಸೆಟ್ಲ್ ಆಗಿಬಿಟ್ರೆ ಅಲ್ಲಿ ಪಾರ್ಲರ್ಗಿರಲ್ಲ, ಏನೂ ಸಿಗಲ್ಲ. ಸಿಟಿಗಂತೂ ನಾವು ಹೋಗೋಕ್ಕೆ ಆಗಲ್ಲ. ನಾನು ಸಗಣಿ ಬಚ್ಚೋದೇ ಸರೋಗ್ತೈತೆ. ಟಚ್ ಹೋಗಬಾರ್ದು ನನಗೆ. ಐಬ್ರೋ ಸಹ ಲೈಫ್ ಟೈಮ್ ನನಗೆ ಯೂಸ್ ಆಗ್ತೈತೆ ಅಂದ್ಬಿಟ್ಟು ಆಗಾಗ ನಾನೇ ಟ್ರೈ ಮಾಡ್ತಾ ಇರ್ತೀನಿ. ಇನ್ಮೇಲೆ ಏನಾದರೂ ಗ್ರ್ಯಾಂಡ್ ಫಂಕ್ಷನ್ಸು ಅಲ್ಲಿ ಹೊರಗಡೆ ಹೋಗ್ಬೇಕಾದ್ರೆ ಮಾತ್ರ ಪಾರ್ಲರ್ಗೆ ಹೋಗೋಣ, ಬೇರೆ ಟೈಮಲ್ಲಿ ಮನೇಲೇ ಐಬ್ರೋ ಮಾಡ್ಕೊಳ್ಳೋಣ ಅಂತ ನನ್ನ ಮನಸ್ಸಲ್ಲಿ ಅಂದ್ಕೊಂಡಿದ್ದೀನಿ. ಸೈಡಲ್ಲಿ ಕನ್ನಡಿ ಇಟ್ಕೊಂಡು ಐಬ್ರೋ ಮಾಡ್ಕೊಳ್ತಾ ಇದ್ದೀನಿ. ಅದೇನೋ ಗೊತ್ತಿಲ್ಲ, ಫೋನಲ್ಲಿ ನೀಟಾಗಿ ಐಬ್ರೋ ಎಲ್ಲೆಲ್ಲ ಐತೆ ಅಂತ ಕಾಣಿಸೋದೇ ಇಲ್ಲ. ಮೋಸ್ಟ್ಲಿ ಲೈಟ್ ಹಾಕ್ಕೊಂಡಿದ್ದೆ ನಾನು, ರಿಂಗ್ ಲೈಟು, ಅದರಿಂದ ಕಾಣಿಸ್ತಾ ಇರಲಿಲ್ಲ ಅಂತ ಅನಿಸ್ತೈತೆ. ತುಂಬ ಬೆಳ್ಕೊಂಡಿತ್ತು. ನಿಮಗೆ ವಿಡಿಯೋದಲ್ಲಿ ಕಾಣಿಸ್ತಾ ಇಲ್ಲ ಅಷ್ಟೇ. ನನ್ನ ಕಣ್ಣು ಯಾವುದು ಐಬ್ರೋ ಯಾವುದು ಒಂದು ಗೊತ್ತಾಗ್ತಾ ಇರಲಿಲ್ಲ, ಅಷ್ಟು ಬ್ಲ್ಯಾಕ್ ಆಗಿಬಿಟ್ಟಿತ್ತು. ಐಬ್ರೋ ಮಾಡಿಸಿದ್ರೆ ಒಂದು ಸ್ವಲ್ಪ ಲಕ್ಷಣವಾಗಿ ಕಾಣಿಸ್ತೀನಿ, ಇಲ್ಲಾಂದರೆ ನಾನು ಕಾಡು ಪಾಪ ಥರನೇ ಕಾಣಿಸ್ತಾ ಇರ್ತೀನಿ. ನನಗೆ ಮಾತ್ರ ಮಿರರಲ್ಲಿ ನೋಡ್ಕೊಂಡಾಗೆಲ್ಲ ಕೆಲವೊಂದು ಸಲ ನನಗೆ ಭಯ ಆಗ್ತಾ ಇರ್ತೈತೆ. ಅದಕ್ಕೆ ಐಬ್ರೋ ಮಾತ್ರ ಮಿಸ್ ಮಾಡಲ್ಲ. ತಿಂಗಳಿಗೆ ಇಲ್ಲಾಂದ್ರೂ 1-2 ಸಲ ಆದರೂ ಐಬ್ರೋ ಮಾಡಿಸ್ಲೇಬೇಕು. ಒಂದು ತಿಂಗಳೇನಾದರೂ ಗ್ಯಾಪ್ ಕೊಟ್ಬಿಟ್ಟೆ ಅಂದರೆ ಮೈಸೂರು ಚಾಮುಂಡೇಶ್ವರಿ ಬೆಟ್ಟದ ಹತ್ರ ಮಹಿಷಾಸುರ ಇದೆಯಲ್ಲ, ಅವ್ರ ತಂಗಿ ನಾನೇ ಅನ್ಕೋಬೇಕು ನೀವು. ಅಷ್ಟು ಭಯಂಕರವಾಗಿ ಕಾಣ್ತಾ ಇರ್ತೀನಿ. ಆಮೇಲೆ 4 ಸಹ ಮಾಡ್ಕೊಬಿಡೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡೆ. 4 ಏನು ಪೇಯ್ನ್ ಆಗಲ್ಲ, ಅಲ್ಲಿ ಜಾಸ್ತಿ ಮಾಂಸಖಂಡ ಇರಲ್ಲ, ಬರೀ ಮೂಳೆ ಇರ್ತೈತಲ್ಲ, ಅದಕ್ಕೋಸ್ಕರ ಅಪ್ಪರ್ ಲಿಪ್ಪಿಗೆ ಬಂದಮೇಲೆ ಇರ್ತೈತೆ ನಿಜವಾದ ಪೇಯ್ನು. ಯಾಕಪ್ಪ ಬೇಕು ಅಂತ ಅನಿಸ್ತೈತೆ. ಇದೆಲ್ಲ ಮಾಡ್ಕೊಂಡಿಲ್ಲ ಅಂದರೆ ತುಂಬ ಅಸಹ್ಯವಾಗಿ ಕಾಣಿಸ್ತೀವಿ. ಫೇಸಲ್ಲಿ ಹೇರ್ ಇದ್ದರೆ ಕೆಲವ್ರಿಗೆ ಲಕ್ಷಣ ಇರ್ತೈತೆ, ನಮ್ಮಂಥವ್ರಿಗೆ ಚೆನ್ನಾಗಿ ಕಾಣಿಸಲ್ಲ, ಅಸಹ್ಯವಾಗಿರ್ತೈತೆ. ಅದಕ್ಕೋಸ್ಕರ ಇಷ್ಟೆಲ್ಲ ಕಷ್ಟಪಡಬೇಕು. ಕೆಲವ್ರು ಹೇಳ್ತಾರೆ ನಾವು ಥ್ರೆಡ್ಡಿಂಗ್ ಮಾಡ್ತಾ 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 ಫೇಸಲ್ಲಿ ಹೇರ್ ಗ್ರೋತ್ ಆಗಲ್ಲ, ಕಮ್ಮಿ ಆಗ್ತೈತೆ ಅಂತ. ಅದೆಲ್ಲ ಸುಳ್ಳು. ನಾನು ಆಗಾಗ ಟ್ರೈ ಮಾಡ್ತಾನೆ ಇರ್ತೀನಿ, ಅದು ಮಾಮೂಲಿ ಬರ್ತಾನೆ ಇರ್ತೈತೆ. ಅದೇ ಹಾರ್ಮೋನ್ ಇಂಬ್ಯಾಲೆನ್ಸು ಅದು ಇದು ಎಲ್ಲ ಹೇಳ್ತಾರಲ್ಲ ಫ್ರೆಂಡ್ಸ್, ಅದರಿಂದ ಇರಬೇಕು. ನಮ್ಮ ಬಾಡಿ ಹೆಂಗಿರ್ತೈತೋ ಹಾಗೆ ಕೂದಲು ಉದ್ರೋದು ಸಹ ಅದೆಲ್ಲ ನಮ್ಮ ಬಾಡಿ ಮೇಲೇ ಡಿಪೆಂಡ್ ಆಗಿರ್ತೈತೆ ಅಂತ ನಾನು ಅಂದ್ಕೊಂಡೆ. ಇದೆಲ್ಲ ಮಾಡ್ಕೊಂಡ್ಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸ್ತೀನಿ, ಲಕ್ಷಣವಾಗಿ ಕಾಣಿಸ್ತೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಇನ್ನು ಯಾರಾದರೂ ಈ ಥರ ಐಬ್ರೋ ಥ್ರೆಡ್ಡಿಂಗ್ ಕಲಿಬೇಕಾದ್ರೆ ಫಸ್ಟು ಐಬ್ರೋ ಮಾಡ್ಕೊಳ್ಳೋಕೆ ಮುಂಚೆ ಈ ಥರ ಫೇಸ್ ಹೇರ್ ರಿಮೂವ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ರೆ ಈಸಿಯಾಗಿ ನಮಗೆ ಗ್ರಿಪ್ ಸಿಗ್ತೈತೆ ಎಲ್ಲೆಲ್ಲಿ ಮೂವ್ ಮಾಡ್ಕೋಬೇಕು ಅಂತ. ಈ ಥರನೂ ಟ್ರೈ ಮಾಡ್ಬೋದು ಕಲಿಯೋರು. 1 hour later. ಕೊನೆಗೆ ನನ್ನ ಮುಖ ಹಿಂಗಾಗೈತೆ ಫ್ರೆಂಡ್ಸ್. ಇಂಥ ದುರಂತ ಎಲ್ಲ ನೋಡಬಾರ್ದು ಅಂತ ಶಿವ ಮನೆ ಬಿಟ್ಟೆ ಓಡೋಗ್ಬಿಡ್ತು, ಇನ್ನೊಂದು ಅರ್ಧ ಗಂಟೆ ಬರಲ್ಲ ಅಂತ.
ಹೋಗ್ಲಿ ಬಿಡಿ ಫ್ರೆಂಡ್ಸ್, ಇದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳಕ್ಕಾಗ್ತೈತಾ? ನಮ್ಮ ಬ್ಯೂಟಿ ಕೇರ್ ಇಂಪಾರ್ಟೆಂಟ್ ಅಷ್ಟೇ. ಓಕೆ ಫ್ರೆಂಡ್ಸ್, ನಾವು ಫೇಸ್ ಫುಲ್ಲು ಏನಾದರೂ ಹೇರ್ ರಿಮೂವ್ ಮಾಡ್ಕೊಂಡ್ರೆ ಸಿಕ್ಕಾಪಟ್ಟೆ ಉರಿ ಇರ್ತೈತೆ, ಸಣ್ಣ ಸಣ್ಣ ಪಿಂಪಲ್ಸ್ ಆಗ್ಬಿಡ್ತೈತೆ. ಅದಕ್ಕೆ ನಾವು ಐಸ್ ಕ್ಯೂಬಲ್ಲಿ ಮಸಾಜ್ ಮಾಡಲೇಬೇಕು. ನಾನು ಐಸ್ ಕ್ಯೂಬ್ ಬದಲು ಇದು ಫ್ರೆಂಡ್ಸ್ ರುಬ್ಬಿಟ್ಕೊಂಡಿದ್ದೆ. ನಾನು ಅನ್ನ ಮತ್ತೆ ವಿಟಮಿನ್ ಇ ಕ್ಯಾಪ್ಸುಲ್ಲು ರುಬ್ಬಿ ಇಟ್ಟಿದ್ದೆ, ಅದನ್ನೇ ತಗೊಂಡಿದ್ದೀನಿ. ಇದು ಸಹ ಪರವಾಗಿಲ್ಲ, ಹಚ್ಬೋದು ಅಂತ. ಆಹಾ, ಈ ಚಳಿಗೆ ಹೆಂಗೈತಂದ್ರೆ ಚುಮ ಚುಮ ಅನಿಸ್ತಿದೆ. ಏನ್ ಹೇಳಿ ಫ್ರೆಂಡ್ಸ್, ನಾವು ಮನೇಲಿ ನ್ಯಾಚುರಲ್ ಆಗಿ ಮಾಡ್ಕೊಳ್ತೀವಲ್ಲ, ಅದು ಒಳ್ಳೆ ರಿಸಲ್ಟ್ ಕೊಡ್ತೈತೆ. ಸ್ಟಾರ್ಟ್ ಮಾಡ್ತೀನಿ. ಮನೆ ಪೇಂಟ್ ಆಗಿದ ತಕ್ಷಣ ನನ್ನ ಮುಖಕ್ಕೆ ಪೇಂಟು ಟ್ರಿಂಕ್ರಿಂಗು, ಅದೇ ನಾನು ಅಂತಾರಲ್ಲ ಪೇಂಟಿಂಗು, ಅದು ಇದು ಎಲ್ಲ ಸ್ಟಾರ್ಟ್ ಮಾಡ್ತೀನಿ. ಮನೆ ಸರಿ ಹೋಗ್ಲಿ ಫಸ್ಟ್. ಇದ್ರಲ್ಲಿ ಚೆನ್ನಾಗಿ ಮಸಾಜ್ ಮಾಡ್ಬಿಟ್ರೆ, ಇದಿಲ್ಲಾಂದ್ರೆ ಮಾಯ್ಶ್ಚರೈಸಿಂಗ್ ಕ್ರೀಮ್ ಹಚ್ಬಿಟ್ರೆ ಸರಿ ಹೋಗ್ತೈತೆ. ಇದು ನಾನು ಮಸಾಜ್ ಮಾಡಿ ಚೆನ್ನಾಗಿ ಆಮೇಲೆ ಒಂದು ಹಾಫ್ ಅನ್ ಅವರ್ ಬಿಟ್ಟು ಫೇಸ್ ವಾಶ್ ಮಾಡ್ತೀನಿ ಫ್ರೆಂಡ್ಸ್. ಈ ಹಾಫ್ ಅನ್ ಅವರ್ ಗ್ಯಾಪಲ್ಲಿ ಈಗ 6:30 ಆಗೋಯ್ತು. 1 ಅವರ್ ಟೈಮ್ ತಗೊಂಡಿದ್ದೀನಿ ಫ್ರೆಂಡ್ಸ್ ನಾನು ಐಬ್ರೋ ಮತ್ತೆ ಫೇಶಿಯಲ್ ಏರ್ ರಿಮೂವ್ ಎಲ್ಲ ಮಾಡ್ಕೊಳಕ್ಕೆ. ಸಿಕ್ಕಾಪಟ್ಟೆ ಕಷ್ಟ ಫ್ರೆಂಡ್ಸ್. ಇನ್ನು ಸ್ವಲ್ಪ ದಿನ ಹೋಗ್ಬಿಟ್ರೆ ನಾನು ಆದಿಮನವಾಗ್ಬಿಡ್ತಿದ್ದೆ, ನಿಮ್ಗೆ ಕಂಡಿಡಿಯಕ್ಕೂ ಆಗ್ತಾ ಇರ್ಲಿಲ್ಲ ನನ್ನ. ಪಾರ್ಲರ್ಗೆ ಹೋದ್ರೆ ಒಂದು 20 ನಿಮಿಷಕ್ಕೆಲ್ಲ ರಿಮೂವ್ ಮಾಡ್ಬಿಡ್ತಾರೆ. ಪಟ 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 ಬಡ್ಕೊಂಡ್ರು ಬಿಡಲ್ರು. ಅದಕ್ಕೆ ಯಾಕೆ ಬೇರೆಯವರಿಂದ ನಾವ್ ಯಾಕೆ ನೋವು ತಿನ್ಬೇಕು? ನಮ್ ಕೈಯಾರ ನಾವೇ ನೋವು ತಿನ್ನೋಣ ಅನ್ಬಿಟ್ಟು ಹಿಂಗ್ ಮಾಡಿದೆ. ನಾನು ಇದುವರೆಗೂ ನನ್ನ ಲೈಫಲ್ಲಿ ಫೇಶಿಯಲ್ ರಿಮೂವ್ ಮಾತ್ರ ಪಾರ್ಲರ್ ಅಲ್ಲಿ ಮಾತ್ರ ಮಾಡ್ಸಲ್ಲ ಫ್ರೆಂಡ್ಸ್, ಥ್ರೆಡ್ಡಿಂಗ್ ಮಾಡ್ಸಲ್ಲ ನಾನು. ನನಗೆ ಗೊತ್ತು ಅವರು ನಾವ್ ಮಾಡ್ಕೊಂಡ್ರೆ ಇಷ್ಟು ನೋವು. ಆಮೇಲೆ ಅವ್ರು ಪಟ 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 ಅಂತ ಇಬ್ರು ಇದೆಲ್ಲ ರಿಮೂವ್ ಮಾಡ್ತಿರ್ತಾರೆ. ನನ್ಗೆ ಕೋಪಕ್ಕೆ ಆಮೇಲೆ ಏನೋ ಸಂಸ್ಕೃತ ಬಂದ್ಬಿಡ್ತೈತೆ, ಬಾಯಲ್ಲಿ ಬಂದ್ಬಿಡ್ತೈತೆ ಕೋಪಕ್ಕೆ. ಯಾಕೆ ಐಬ್ರೋನೇ ಸಿಕ್ಕಾಪಟ್ಟೆ ಕಷ್ಟ ನನ್ಗೆ. ಬರೀ ಐಬ್ರೋ, ಫೋರ್ ಹೆಡ್, ಇಲ್ಲಿ ಇಷ್ಟು ಮಾತ್ರ ಮಾಡಿದೀನಿ. ಈ ಕಡೆ ನಾನು ರಿಮೂವ್ ಮಾಡಕ್ ಹೋಗೋದೇ ಇಲ್ಲ ಫ್ರೆಂಡ್ಸ್. ನಮ್ಮ ಅಪ್ಪನೇ ನಾನು ಆ ಸೈಡ್ ಹೋಗೋದಿಲ್ಲ. ಆ ಸೈಡ್ ಹೋದ್ನಂದ್ರೆ ಅಷ್ಟೇ ಮುಗೀತ್ ನನ್ ಕತೆ. ವಿಡಿಯೋದಲ್ಲಿ ಕಾಣಿಸ್ತಾ ಇಲ್ಲ ಅಷ್ಟೇ. ಇಲ್ಲೆಲ್ಲ ಹೆಂಗೈತ, ಯಾಕೆ ದೇವ್ರು ಹಿಂಗ್ ಕೊಟ್ಟ ನಮ್ಗೆ? ಗಂಡ್ ಮಕ್ಳಿಗೆ ಕೊಟ್ಟವ್ ನಾನೇ ಮೀಸೆ ಬಿಯರ್ಡ್ ಎಲ್ಲ, ನಮ್ಗೆ ಯಾಕೆ ಕೊಡ್ಬೇಕಾಯ್ತು ಮಧ್ಯದಲ್ಲಿ? ದೇವ್ರು ಕೊಟ್ಟಿರೋದಲ್ಲ, ಹಾರ್ಮೋನ್ ಇಂಬ್ಯಾಲೆನ್ಸ್ ಫ್ರೆಂಡ್ಸ್. ಅದೆಲ್ಲ ಪಿಂಪಲ್ಸ್ ಆಗೋದಾಗ್ಲಿ, ಫೇಸಲ್ಲಿ ಏರು, ಅದು ಇದು ಎಲ್ಲ ಹಾರ್ಮೋನ್ ಇಂಬ್ಯಾಲೆನ್ಸು. ಅದೇ ಯಾಕೆ ಆಯ್ತು ಅದಂಗೆ ಅಂತ ಗೊತ್ತಿಲ್ಲ ಅಷ್ಟೇ. ಡಾಕ್ಟರ್ ಹತ್ರ ಎಲ್ಲ ಕೇಳಕ್ ಹೋದ್ರೆ ಒಂದು 500 ರೂಪಾಯಿ ಬೇಕು. ಅದಕ್ಕೆ ಸುಮ್ಮನೆ ಇದೀನಿ. ಇದೆಲ್ಲ ಕೇಳಕ್ ಆಗ್ತಿದ್ದ ಫೇಸಲ್ಲಿ ಯಾಕೆ ಡಾಕ್ಟ್ರೆ ಏರ್ ರಿಮೂವ್ ಏನೋ ಏರ್ ಬೆಳಿತೈತೆ ಅಂದ್ರೆ ಮಕ್ ಹೋಗಿದ್ದಾರೆ. ಒಂದು ರೇಂಜಿಗೆ ಮುಖ ನೋಡೋ ತರ ಇದ್ದೀನಿ. ಮಕ್ಳು ಎದುರ್ಕೊಳ್ಳಲ್ಲ ಅಂತ ಒಂದ್ ಕಡೆ ಧೈರ್ಯ ಬಂದೈತೆ. ಓಕೆ ಫ್ರೆಂಡ್ಸ್, ಮುಖ ಎಲ್ಲ ತೊಳೆದಿ ಆಯ್ತು. ಈಗ ಒಂದ್ ಸ್ವಲ್ಪ ಮುಖ ನೋಡೋ ತರ ಕಾಣಿಸ್ತೈತೆ ಅನ್ಕೋತೀನಿ. ಈಗ ನಾನು ವಿಟಮಿನ್ ಕ್ಯಾಪ್ಸುಲ್ ಬರೀ ಇದನ್ನೇ ಮಾತ್ರ ಹಚ್ತಾ ಇದ್ದೀನಿ ಫ್ರೆಂಡ್ಸ್. ವಾರಕ್ಕೊಂದ್ 2 ಸಲ ವಿಟಮಿನ್ ಕ್ಯಾಪ್ಸುಲ್ ಮುಖಕ್ಕೆ ಹಚ್ಚಿದ್ರೆ ನೈಟ್ ಟೈಮು, ಬೆಳಗ್ಗೆದ್ದು ವಾಶ್ ಮಾಡಿದ್ರೆ ಚೆನ್ನಾಗಿ ಇದು ರಿಸಲ್ಟ್ ಕೊಡ್ತೈತೆ ಫ್ರೆಂಡ್ಸ್. ಇದು ನಾನು ಟ್ರೈ ಮಾಡಿದ್ದೆ ಸುಮಾರು 2 ವರ್ಷಗಳ ಹಿಂದೆ. ಆಮೇಲೆ ಮಧ್ಯದಲ್ಲಿ ಗ್ಯಾಪ್ ಬಂತು, ಬಿಟ್ಬಿಟ್ಟೆ. ಇಲ್ಲ, ಕೊರೋನಾ ಬಂದಾಗ ಬಿಟ್ಟೆ ಫ್ರೆಂಡ್ಸ್. ಕರೆಕ್ಟು 2 ವರ್ಷ ಅಲ್ಲ, 3-4 ವರ್ಷನೇ ಆಯ್ತು. ಈ ಜೆಲ್ಲನ್ನು ಸ್ವಲ್ಪ ಎಡಗೈಗೆ ಹಾಕೊಂಡು ಹಚ್ಕೊಡೋದಷ್ಟೇ. ಅಂಡ್ ಲಿಪ್ ಬಾಮ್. ಇಷ್ಟೇ ಸಿಂಪಲ್ ಸ್ಕಿನ್ ಕೇರ್ ಆಗೋಯ್ತು ಇವತ್ತು ವಿಟಮಿನ್ ಇ ಕ್ಯಾಪ್ಸುಲ್ ಅಲ್ಲಿ. ಬೆಳಗ್ಗೆಗೆ ರಿಸಲ್ಟ್ ಸಿಕ್ಬಿಡ್ತಿದ್ದು, ಇದು ಪಳ ಅಂತ ಹೊಳಿತಾ ಇರ್ತಿದೆ. ಓಕೆ ಫ್ರೆಂಡ್ಸ್, ಈಗ ಶಿವ ಹೊರಗಡೆ ಹೋಗೈತೆ. ಟೊಮೆಟೊ ಇರ್ಲಿಲ್ಲ, ತರ ಕೇಳಿದೀನಿ. ಗಂಡಪ್ಪ ಟಾಮು ಇಷ್ಟೊತ್ತು ಎಲ್ಲ ಹೋಗಿದ್ದೆ? ನಿನಗ್ ಕಾಯ್ತಾ ಇದ್ನಾ? ಇಲ್ಲ, ನಾನು ಒಬ್ಳಿದ್ದೀನಿ ಅನ್ನೋ ಕಾಮನ್ ಸೆನ್ಸ್ ಸಹ ಇಲ್ಲ ಅವನ್ಗೆ. ಏನೋ ತರಕಾರಿ ಎಲ್ಲ ತಂದ್ಬಿಟ್ಟಿದ್ಯಾ? ನಾವೆಲ್ಲ ಆದ್ಮೇಲೆ ತರೋಣ ಅಂತಿದ್ವಿ, ಮನೆಗೆ ಕ್ಲೀನ್ ಆದ್ಮೇಲೆ. ಎಲ್ಲಿ ಇಟ್ಕೊಳ್ಳೋದು, ಏನ್ ಕತೆ, ಹೆಂಗೆ, ಏನು ಎತ್ತ? ಟಾಮು ಎಲ್ಲಾಗಿದೆ ಬೆಳಗ್ಗೆಯಿಂದ? ನೀನು ಬೆಳಗ್ಗೆಯಿಂದ ಕಾಣಿಸಿಲ್ಲ ಅವನು. ಯಾಕಪ್ಪ? ಆಹಾ, ಈಗ ಸಾಂಬಾರ್ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಚಳಿ ಬೇಗ ಎದ್ದೊಳಕಾಗಲ್ಲ. ಅವರೇಕಾಯಿ ಹಾಸಿಗೆ ಮೇಲೆ ಏನ್ ಧೂಳ್ ಆಗ್ಬಿಟ್ಟು ಬಂದಿದ್ಯಾ? ಅವರೇಕಾಯಿ, ಟೊಮೆಟೊ ಅಂಡ್ ಏನ್ ಸೊಪ್ಪಿದು? ಕೀರೆ. ವಾವ್, ಬಸ್ಸಾರು ಸೂಪರ್ ಆಗಿರ್ತೈತೆ, ಉಪ್ಸಾರು ಚೆನ್ನಾಗಿರ್ತೈತೆ. ಓಕೆ ಫ್ರೆಂಡ್ಸ್, ಈಗ ಐಟಮ್ಸ್ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಅಡುಗೆ ಮಾಡೋಣ. ಟಾಮ್ಸ್ ವೇಟ್, ಅಡುಗೆ ಮಾಡ್ಬಿಟ್ಟು ಸಿಗ್ತೀವಿ. ಬಿಸ್ಕೆಟ್ ತಿನ್ನ ಅವನು. ಹಾ, ನೀನ್ ತಿನ್ಕೊಂಡ ಕಳ್ಳ? ಚಿಕ್ಕ ಮಗು ಬಿಸ್ಕೆಟ್ ಕಿತ್ಕೊಂಡು ತಿಂತೀಯಲ್ಲ ಬೇ.
ಎಲ್ಲ ಒಂದೇ ಸಲ ಇಸ್ಕೋ. ಎಂತ ಬಿಲ್ಡಪ್ ರಾಜ ಗೊತ್ತಾ ಫ್ರೆಂಡ್ಸ್, ಇವನು ಹೋಗ್ಬಿಟ್ಟ ದೇಶ ಬಿಟ್ಟು ಹೋಗೇ ಬಿಟ್ಟ. ಓಕೆ ಫ್ರೆಂಡ್ಸ್, ಈಗ ನಾವು ಈ ಕಾಯಿನ ಕಟ್ ಮಾಡುವ. ಕೊಚ್ಚಬೇಕಾ? ಹೆಂಗೆ? ಸಿಪ್ಪೆ ತಕ್ಕೋತೀನಿ, ಇರೋ ನಿಮಿಷ. ಬನ್ನಿ ಬನ್ನಿ. ಏನು ಮಾಡ್ತೀವವ? ಈಗ ನಾನು ಎಲ್ಲ ಹಾಕ್ಬಿಟ್ಟು ಒಂದು ಡಿಫ್ರೆಂಟ್ ಆಗಿ ಒಂದು ಸಾರು ಮಾಡ್ತೀನಿ, ಹಳ್ಳಿ ಸಾರು. ಸೊಪ್ಪು, ನುಗ್ಗೆ ಸೊಪ್ಪು ಎಲ್ಲ ತರಕಾರಿ ಎಲ್ಲ ಐತೆ. ಏನಪ್ಪಿ? ನಾನ್ ಇರೋದ್ರಲ್ಲಿ ಮಾಡ್ತೀನಿ ಬಾ, ನಾನು ನಿಮ್ಮಷ್ಟು ಶ್ರೀಮಂತರಲ್ಲ. ನುಗ್ಗೆ ಸೊಪ್ಪು ಐತಾ, ತರಕಾರಿ ಐತಾ ಅದಕ್ಕೆ ನಾ ಏನ್ ಮಾಡ್ಲಿ? ಸರಿ, ನುಗ್ಗೆ ಫಸ್ಟ್ ತರಕಾರಿ ನುಗ್ಗೆ ಸೊಪ್ಪು ತಂದ್ಬಿಡು. ಅರ್ಧ ಸಾಕು. ಹಂಗಾರೆ ಅರ್ಧ ಕಬಾಬ್ ಮಾಡೋಣ ಅಂತಿದ್ದೀನಿ. ಅದ್ರ ಕಬಾಬ್ ಹೆಸರು ಐತೆ ಅಂತಾನೆ ಬೇಡ ಅಂತ ನೋಡಿ. ಮುಚ್ಚು. ಮರ ಕಡಿಯೋಣ ಅಂತ ಎತ್ಕೊಂಡು ಹೋದೆ, ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ಟೆ ಕಾಡಲ್ಲಿ. ಅರ್ಧ ಆಲೂಗಡ್ಡೆ ಮಿಕ್ಸ್, ಒಂದ್ ಸ್ವಲ್ಪ ತರಕಾರಿ ಹಾಕ್ತೀನಿ ಫ್ರೆಂಡ್ಸ್. ಆಲ್ರೆಡಿ ಹಾಗಲಕಾಯಿ ಬತ್ತೈತೆ, ಅಳಸನಕಾಯಿ ಕಾಳು ಎಲ್ಲ ಜಾಸ್ತಿ ಸಾರು ಆಗ್ಬಿಡ್ತಿದೆ. ಒಂದು ಊರ್ಗಾಗಷ್ಟು, ನಮ್ಗೆ ಊರ್ಗಾಗಷ್ಟು ಬೇಡ, ನಮ್ಮಿಬ್ಬರಿಗಾಗಷ್ಟು ಮಾಡ್ಕೊಂಡ್ರೆ ಸಾಕು. ಕುಂಬಳಕಾಯಿ ಹಾಕ್ತಾ ಇದೀನಿ ಫ್ರೆಂಡ್ಸ್. ಮೇನು ಸ್ವಲ್ಪ ಹಾಕ್ತಿದ್ದೀನಿ, ಜಾಸ್ತಿ ಹಾಕಿದ್ರೆ ಸ್ವೀಟ್ ಆಗ್ಬಿಡ್ತಿದೆ ಅಂದ್ಬಿಟ್ಟು ಇಷ್ಟೇ ಕುಂಬಳಕಾಯಿ. ನೋಡಿ ಎಷ್ಟು ಕಲರ್ ಐತೆ ಕೆಂಪಗೆ. ಏನೋ ಸ್ವೀಟ್ ಮಾಡ್ಬೇಕು ಫ್ರೆಂಡ್ಸ್, ಅಷ್ಟು ದೊಡ್ಡ ಕುಂಬಳಕಾಯಿ ಬರೀ ತಿನ್ನಕ್ಕಾಗಲ್ಲ. ನಾನು ಏನೋ ಒಂದು ಸ್ವೀಟ್ ಮಾಡ್ತೀನಿ ಅದರಲ್ಲಿ. ಕುಂಬಳಕಾಯಿ ಹಲ್ವಾ, ಪಾಯಸ ಆಲ್ರೆಡಿ ಟ್ರೈ ಮಾಡಿದ್ದೀನಿ. ಕುಂಬಳಕಾಯಿ ಹಲ್ವಾ ಮಾಡ್ತೀನಿ. ಕುಂಬಳಕಾಯಿ ಬೆಳಗ್ಗೆ ಚಳಿಲಿ ಎದ್ದೊಳಕ್ಕೆ ಆಗ್ತಲ್ಲ ಫ್ರೆಂಡ್ಸ್. ವಾತಾವರಣ ಸಿಕ್ಕಾಪಟ್ಟೆ ಚಳಿ ಐತೆ. ನಮ್ದು ಟಾರ್ಪಲ್ ಮುಚ್ಚಿರ್ಬೇಕಾದ್ರೆ ಬೆಚ್ಚಗಿರ್ತಾ ಇತ್ತು, ಚಳಿನೇ ಗೊತ್ತಾಗ್ಲಿಲ್ಲ. ತೆಗೆದ್ಬಿಟ್ಟು ಇವಾಗ ಹೊಸ ಸೀಟ್ ಹಾಕದ್ಬಿಟ್ಟು ನಡುಕ್ತಾ ಇದೀವಿ ಇಬ್ರು. ಕುಂಬಳಕಾಯಿ ಒಂದ್ ಸ್ವಲ್ಪ ದಪ್ಪದಾಗಿ ಕಟ್ ಮಾಡ್ಕೋಬೇಕು, ಸಣ್ಣದಾಗಿ ಕಟ್ ಮಾಡಾಕಿದ್ರೆ ಕಿವುಚ್ಕೊಬಿಡ್ತೈತೆ ಎಲ್ಲ. ಮಸಾಲೆ ಏನು ರುಬ್ಬಲ್ಲ ಫ್ರೆಂಡ್ಸ್, ದಿಢೀರ್ ಅಂತ ಆಗ್ಬೇಕು, ಹಂಗ್ ಮಾಡ್ತೀನಿ ನೋಡ್ಕೊಳ್ಳಿ. ಈಗ ಇಷ್ಟು ದೊಡ್ಡ ಟೊಮೊಟೊ ನೋಡಿ ಎಷ್ಟು ವರ್ಷ ಆಗಿತ್ತು. 2 ಟೊಮೊಟೊ ಹಾಕ್ಬಿಡ್ತೀನಿ. ನಾಟಿದೊಂದು ಫಾರಂ ಒಂದು ಹಾಕ್ತೀನಿ. 2 ಮಿಕ್ಸ್ ತಂದೈತೆ, 2ಕ್ಕೂ ಬೋರ್ ಆಗ್ಬಾರ್ದು. ಕಿಚನ್ಗೆ ಶಿಫ್ಟ್ ಆಗೋವರೆಗೂ ನಾನು ಸ್ಪೆಷಲ್ ಅಡುಗೆಗಳು ಮಾಡಕ್ ಹೋಗಲ್ಲ, ಕಂಡಿಡಿಯಕ್ ಹೋಗಲ್ಲ ಫ್ರೆಂಡ್ಸ್. ಸೊಳ್ಳೆ. ಅಲ್ಲಿಗೆ ಶಿಫ್ಟ್ ಆದ್ಮೇಲೆ ನನ್ನ ಪ್ರತಾಪ ತೋರಿಸ್ತೀನಿ. ಇಷ್ಟೇ ದಪ್ಪನಾಗಿದ್ದು, ಅಷ್ಟು ಕಾಯಿ. ಮೂರ್ತಿ ದಿಕ್ಕಾದ್ರೂ ಕೀರ್ತಿ ದೊಡ್ಡದಂದ್ರೆ ಇದೇನಾ? ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಚಿಕ್ಕದಾದ್ರೂ ಕೀರ್ತಿ ದೊಡ್ಡ. ಎಣ್ಣೆನಾ? ಎಣ್ಣೆ ಗಿಣ್ಣೆ ಎಲ್ಲ ನಮ್ಮಲ್ಲಿ ಸಿಗಲ್ಲ, ಗೇಟ್ಗೆ ಹೋಗ್ಬೇಕು ಅನ್ಸ್ತೈತೆ. ಅಳಸನಕಾಯಿ ಸಾರು ತುಂಬಾ ವರ್ಷಗಳ ಕನಸು ನಂದು. ಕೊನೆಗೂ ಮಾಡಕ್ ಬಂದ್ಬಿಟ್ಟೆ, ಬಟ್ ಕೆಲವೊಂದು ಐಟಮ್ಸ್ ಇಲ್ಲ ಇದಕ್ಕೆ. ಪರವಾಗಿಲ್ಲ. ಓಕೆ ಫ್ರೆಂಡ್ಸ್, ಇದನ್ನ ಕಟ್ ಮಾಡ್ಬೇಕೀಗ. ಕಟ್ ಮಾಡ್ಕೊಡ್ಬೇಕು ತಾನೆ ನೀನು. ಚಾಕು ಇಲ್ಲೇ ಸಿಕ್ಕಾಕೊಂಡ್ ಮುರಿದೋಯ್ತು. ಕಟ್ ಮಾಡ್ಕೊಡ್ಬೇಕು ತಾನೆ ಪ್ರಿಯೆ. ನೀನ್ ಕಟ್ ಮಾಡ್ಕೊಟ್ಟ ಅಂದ್ರೆ ಎಲ್ಲಿ ನಿಧಾನಕ್ಕೂ ಯಾಕಂದ್ರೆ ಆಲೂಗಡ್ಡೆ ಅಲ್ಲ ಮತ್ತೆ ನನ್ಗೆ ಹೆಂಗಕ್ಕೂ ಇದಾಕೋದು. ತಿಂಡಿ ಬಿಸಾಕಿ ಕಟ್ ಮಾಡಿ ಅರ್ಧಕ್ಕೆ. ಅದೇ ಅರ್ಧಕ್ಕೆ ಕಟ್ ಮಾಡಕ್ ಹೋಗಿದ್ದಕ್ಕೆ ಚಾಕು ಮುರಿದೋಗಿದ್ದು. ಚಾಕು ತರ್ಬೇಕೀಗ. ನನ್ ಮುಟ್ಟಿದಲ್ಲ ಹಳೆ. ಯಾವಾಗೂ ಅಷ್ಟೇ. ಯಾವಾಗೊಂದು ಮುರ್ದಾಕ್ತಿ ಫ್ರೆಂಡ್ಸ್. ಈ ಚಾಕುಗ 5 ವರ್ಷ ಆಗಿತ್ತು ತಂದೆ. ಇದೊಂದೇ ಚಾಕು ಎಷ್ಟಂತ ಬಳಸೋದು? 2-3 ಚಾಕು ತಗೋ ಪಾಪಿ. ಒಂದೇ ಚಾಕು ಬಳಸಿದ್ರೆ ಬೇಗ ಕಟ್ ಆಗ್ತೈತೆ. ನಾನೇನ್ ಮಾಡ್ಲಿ ಫ್ರೆಂಡ್ಸ್, ಯಾಕೆ ಕೊಟ್ಟೋಯ್ತು. ಅದಕ್ಕೂ ಆಯಸ್ ಮುಗ್ದಿತ್ತು. ಎಲ್ಲಿ ಸಿಗ್ತೈತೆ ಇದು? ಪಾತ್ರೆ ಅಂಗಡಿ ಸಿಕ್ಬೋದು ಅಂತ ಅನ್ಕೋತಾ ಇದ್ದೀನಿ ನನ್ನ 6th ಸೆನ್ಸ್ ಪ್ರಕಾರ. ನಾವ್ ಇತ್ತಂದ್ರೆ ಸಂತೆಲ್ ಫ್ರೆಂಡ್ಸ್, ದೊಮ್ಸಂದ್ರ ಸಂತೆ ಅಂತ ಆಗ್ತೈತಿ ಇಲ್ಲಿ. 5 ವರ್ಷದಿಂದ ತಂದಿದ್ದು. 5 ವರ್ಷದಿಂದ ಇದೊಂದೇ ಚಾಕು ಬಳಸ್ತೆ. ಕೊನೆಗೂ ಇದ್ರ ಆಯಸ್ ಮುಗಿತು. ಬಳೆ ಸ್ಟೋರ್ ಸಿಗ್ತೈತೆ. 2-3 ತಗೋ ಪಾಪ, ನಾನು ಬರ್ಲಾ ಚಾಕು ಶಾಪಿಂಗ್ಗೆ. ನಾನ್ ಬಂದ್ರೆ 1 ತಗೊಳಲ್ಲ.
ಇನ್ನೊಂದು ಏನೇನೋ ತಗೋತೀನಿ. ಚಳಿ ಅಂದ್ಬಿಟ್ಟು ಹೋಗ್ತಾ ಇಲ್ಲ ಫ್ರೆಂಡ್ಸ್, ಇಲ್ಲಾಂದ್ರೆ ಇಷ್ಟೊತ್ತು ರೆಡಿನೇ ಆಗ್ಬಿಡ್ತೈತೆ ಚಾಕು ಮುರಿದೋಗಿದ ತಕ್ಷಣ. ಇಷ್ಟು ಕಾಯಿ ಕೊಚ್ಕೊಂಡಿದ್ದೀನಿ ಫ್ರೆಂಡ್ಸ್, ಸಾಕು. ಎಲ್ಲ ಮೀಡಿಯಂ ಆಗಿರ್ಬೇಕು, ಹೆಚ್ಚು ಕಡಿಮೆ ಆಗ್ಬಾರ್ದು ತರಕಾರಿ. ಸರಿ, ಚಾಕು ತಗೋಬರಕ್ ಹೋಯ್ತು. ಮತ್ತೆ ಬೆಳಗ್ಗೆ ನಾನು ಓಡಾಡಬೇಕು, ಅಷ್ಟೊತ್ತಿಗೆ ಶಿವ ಚಾಕು ತಗೋಬರಕ್ ಹೋಗಲ್ಲ, ಅದಕ್ಕೆ ಫ್ರೆಂಡ್ಸ್ ಈಗಲೇ ಹೋಗೈತೆ. ಓಕೆ ಫ್ರೆಂಡ್ಸ್, ಐಟಮ್ಸ್ ಎಲ್ಲ ರೆಡಿ ಆಯ್ತು. ಈಗ ಸ್ಟಾರ್ಟ್ ಮಾಡೋಣ ನಳಪಾಕ. ಹೆಂಗ್ ಬರ್ತೈತೆ ಏನೋ. ಮೊದಲನೇ ಸಲ ಕಾಳು ಅವರೆಕಾಳೆಲ್ಲ ಹಾಕ್ಬಿಟ್ಟು ಮಾಡ್ತಾ ಇರೋದು. ಅವರೆಕಾಳು ಒಂದೇ ಹಾಕ್ಬಿಟ್ಟು ಮಾಡ್ಬೇಕು ಫ್ರೆಂಡ್ಸ್. ಅಲ್ಲ ಮಿಕ್ಸ್ ಕಾಳು ಎಲ್ಲ ಹಾಕ್ಬಿಟ್ಟಿದೀನಿ. ಹೆಂಗ್ ಬರ್ತೈತೆ ಏನೋ ಗೊತ್ತಿಲ್ಲ, ನೋಡೋಣ. ದೇವ್ರ ಮೇಲೆ ಭಾರ ಹಾಕೋಣ. ಓಕೆ ಫ್ರೆಂಡ್ಸ್, ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಬೇಗ ಆಗ್ಬೇಕು ಅಡುಗೆ ಅಂದ್ಬಿಟ್ಟು ಈ ಥರ ಮಾಡ್ತಾ ಇದ್ದೀನಿ. ನೋಡೋಣ ಹೆಂಗಾಗ್ತಿತ್ತೋ ಏನೋ. ಕಾಳು ಎಷ್ಟು ಬೇಕೋ ಅಷ್ಟು ಮಾತ್ರ ತಗೋತೀನಿ, ಜಾಸ್ತಿ ಕಾಳು ಹಾಕ್ಕೋಬಾರ್ದು, ಸಾಕು. ತರಕಾರಿ ಕಾಳು ಎಲ್ಲ ಸಮ ಇರಬೇಕು ಯಾವುದೇ ಅಡುಗೆಗಾಗಲಿ, ಆವಾಗಲೇ ಟೇಸ್ಟ್ ಬರೋದು. ಇಲ್ಲಿ ಇಷ್ಟು ತರಕಾರಿ ತಗೊಂಡಿದ್ದೀನಿ. ಕುಂಬಳಕಾಯಿ, ಬದನೆಕಾಯಿ, ಆಲೂಗಡ್ಡೆ, ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ ಇವಿಷ್ಟೂ ಹಾಕ್ಕೋತೀನಿ. ಎಲ್ಲ ಒಂದೇ ಸಲ ಇವತ್ತು ದೇವಸ್ಥಾನದಲ್ಲಿ ಮಾಡ್ತಾರಲ್ಲ, ಎಲ್ಲ ಒಂದೇ ಸಲ ಹಾಕಿ ಬೇಯಿಸಿ. ಆ ಥರ ಟೇಸ್ಟ್ ಬರಲ್ಲ, ಆದರೂ ಒಂದು ಇದು ಟ್ರಯಲ್ಲು. ಅಳಸನಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದು. ಅಳಸನಕಾಯಿ ಮೇನು ಇದೇನು ಹಿಂಗೈತೆ. ಅಳಸನಕಾಯಿನೂ ತರಕಾರಿಗೆ ಸಮವಾಗಿ ಹಾಕ್ಕೊಂಡಿದ್ದೀನಿ, ಜಾಸ್ತಿನೂ ಹಾಕ್ಕೊಂಡಿಲ್ಲ, ಸಾಕು ಇಷ್ಟೇ. ಹುಣಸೆ ರಸ ಇದ್ರಲ್ಲಿ ನೆನೆಸ್ಕೊಂಡಿದ್ದೀನಿ, ಸಡನ್ನಾಗಿ ಏನು ಸಿಗ್ತಾಯಿಲ್ಲ ಅಂದ್ಬಿಟ್ಟು ಈ ಹುಣಸೆ ರಸನ ಒಟ್ಟಿಗೆ ಹಾಕ್ಕೋತೀನಿ. ಹುಣಸೆ ರಸ, ನೀರು, ಉಪ್ಪು ಸ್ವಲ್ಪ ಹಾಕ್ಕೋತೀನಿ. ಆಮೇಲೆ ನೋಡೋಣ, ಕಮ್ಮಿ ಆದರೆ ಹಾಕ್ಕೋಬೋದು. ಆಮೇಲೆ ಬೇಳೆ ಸಾಂಬಾರು ಪುಡಿ ಹಾಕಿ ಮಾಡ್ಕೊಳ್ತಾ ಇದ್ದೀನಿ ನಾನು. ಮೊದಲು ಈ ಥರ ಮಾಡೋಣ, ಆಮೇಲೆ ಮಸಾಲೆ ಇಟ್ಟು ಒಂದಿನ ಟ್ರೈ ಮಾಡ್ತೀನಿ. ಇದ್ರ ಜೊತೆಗೆ ಹಸಿಮೆಣ್ಸಿಗೆ ಹಾಕ್ಕೊಂಡಿದ್ರೆ ಚೆನ್ನಾಗಿರೋದೇನೋ, ಬಟ್ ಖಾರ ಬೇಡ ಫ್ರೆಂಡ್ಸ್. ಸ್ವಲ್ಪ ಅರಿಶಿನ, ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೌಟ್ ಆಚೆ ಐತೆ, ಶಿವ ಹೊರಗಡೆ ಹೋಗೈತೆ, ಎತ್ಕೊಬರಕ್ಕೆ ಧೈರ್ಯ ಇಲ್ದಿರ ಹಿಂಗೆ ಕಲಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇದನ್ನ ಕ್ಯಾಪ್ ಹಾಕಿ ಕ್ಲೋಸ್ ಮಾಡಿ 2 ವಿಸಿಲ್ ಬೇಯಿಸ್ತೀನಿ ಫ್ರೆಂಡ್ಸ್. ಕಾಳು ಆಲ್ರೆಡಿ ನೆಂದೈತಲ್ಲ, ಸಾಕು. 2 ವಿಸಿಲ್ ನುಣ್ಣಗೆ ಬೆಂದ್ಕೋತೈತೆ. ನಮ್ಮ ಕುಕ್ಕರ್ ಮೇಲೆ ನನಗೆ ನಂಬಿಕೆ ಐತೆ. ಇಷ್ಟೇ ಫ್ರೆಂಡ್ಸ್, ಮುದ್ದೆಗೂ ಇಟ್ಟಿದ್ದೀನಿ. 2 ವಿಸಿಲ್ ಬರ್ಸ್ತೀನಿ, ಒಗ್ಗರಣೆ ಹಾಕ್ತೀನಿ, ಇಷ್ಟೇ. ಇದಕ್ಕೆ ಮೇಲೆ ಆಗಲ್ಲ, ಯಾಕಂದರೆ ಮಸಾಲೆ ರುಬ್ಬೋದಾಯ್ತು, ಇದೆಲ್ಲ ಸಿಕ್ಕಾಪಟ್ಟೆ ಇಕ್ಕಟ್ಟು, ಏನೋ ಐಟಮ್ಸ್ ಸಿಗಲ್ಲ ಇವಾಗ. ಅದನ್ನೇ ನಾನು ಕಿಚನ್ಗೆ ಶಿಫ್ಟ್ ಆದಮೇಲೆ ಒಂದಿನ ಮಸಾಲೆ ಇಟ್ಟು ಒಂದಿನ ಮಾಡ್ತೀನಿ ಫ್ರೆಂಡ್ಸ್. ನೋಡೋಣ ಹೆಂಗೆ ಬರ್ಬೋದು ಅಂತ. ವಾವ್, ಚಾಕು ತಗೊಂಡ್ರೆ ಡೈರಿ ಮಿಲ್ಕ್ ಫ್ರೀ ಕೊಡ್ತಾವ್ರಾ? ಇದು ಆಕ್ಚುಲಿ ಚೆನ್ನಾಗಿರೋದು. ಹಂಗಾರೆ ಒಂದು 10 ಚಾಕು ತಗೋ ಪಪ್ಪಿ. ಕೊನೆಗೂ ಚಾಕು ಬಂತು. ಅಪ್ಪಿ ಪ್ಲಾಸ್ಟಿಕ್ ತರಬೇಡಪ್ಪಿ, ಮರದ ತಗೋ ಪಪ್ಪಿ, ಬಾಳ್ಕೆ ಬರಲ್ಲ. ಒಂದ್ ಕೆಲ್ಸ ಮಾಡು, ನಾವು ದೊಮ್ಸಂದ್ರ ಸಂತೆಗೆ ಹೋಗೋಣ, ಅಲ್ಲಿ ಚಾಕು ತಗೋ ಬರೋಣ. ದಿಸ್ ಇಸ್ ಫೈನಲ್. ಊಟ ಆಗ್ತಾ ಐತೆ ಇರಪ್ಪಿ. ವಾವ್, ಪಳ ಪಳ ಉಳಿತಿದೆ, ಬಟ್ ಬಾಳ್ಕೆ ಬರಲ್ಲ ಪೀವು. 40 ರೂಪಾಯಾ? ಮರದ ತಗೋಬೇಕು ಚಾಕು. ನಾನು ಮರದ ತಗೋತೀನಿ ಫ್ರೆಂಡ್ಸ್, ನೆಕ್ಸ್ಟ್ ಟೈಮ್ ಎಲ್ಲಾರು ಸಿಕ್ಕಿದಾಗ. ಅಂದ್ರೆ ನಾನು ಒರಟನ್ ಪರ್ಟ ಬಳಸ್ತೀನಲ್ಲ, ಅದಕ್ಕೆ ನನಗೆ. ಅಪ್ಪಿ ಚೈನೀಸ್ ಅವ್ರು ಬಳಸ್ತಾರಲ್ಲ ದೊಡ್ಡ ಮುಚ್ತಾರ ಚಾಕು, ಅದೇ ಬೇಕಪ್ಪಿ ನನಗೆ. 1000 ರೂಪಾಯಿ ಆದ್ರೂ ತಗೊಳಪ್ಪಿ, ಅದೇ ಬೇಕು ನನಗೆ. ಡೈರಿ ಮಿಲ್ಕ್ ತಂದು ಕೊಡ್ತು ಫ್ರೆಂಡ್ಸ್ ಶಿವ. ಈ ಋಣ ನಾನು ಯಾವತ್ತೂ ತೀರ್ಸಕ್ಕಾಗಲ್ಲ. ಜಾಸ್ತಿ ತಿಂತಾ ಇಲ್ಲ ಫ್ರೆಂಡ್ಸ್, ಲೈಟಾಗಿ ಅವಾಗವಾಗ. ಅದು ವಿಸಿಲ್ ಬರೋಷ್ಟರಲ್ಲಿ ನಮ್ಮ ಟಾಮುನ ಕಷ್ಟ ಸುಖ ಕೇಳ್ಕೊಬರೋಣ ಬನ್ನಿ ಫ್ರೆಂಡ್ಸ್. ಅಯ್ಯಯ್ಯ, ಸುಮ್ಮನೆ ಮಲಗವನೆ ಅನ್ಕೊಂಡ್ರೆ ಏನು ಟಾಮ್ ಇದು? ಗುಂಡಿ ತೋಡ್ಕೊಂಡು ಮಲಗವನಲ್ಲ ಈ ವಯಸ್ಸಿಗೆ. ಯಾಕೆ ಟಾಮ್? ಜೀವನದಲ್ಲಿ ಇಷ್ಟು ಬೇಗ ಜಿಗುಪ್ಸೆ ಬಂದೈತಾ? ಗುಂಡಿ ತೋಡ್ಕೊಂಡು ಮಲಗಿದ್ಯಾ? ಬಾ, ನಿಂಗೆ ಬೆಡ್ ರೆಡಿ ಮಾಡ್ಕೊಡ್ತೀನಿ. ಬಪ್ಪ ಬಾ ಬಾ, ಬೆಡ್ ರೆಡಿ ಮಾಡ್ಕೊಡ್ತೀನಿ ಬಾ. ಹೋಗ್ ಮಲ್ಕೋ. ಮಲ್ಕೋ ಹೋಗು. ನನ್ನ ಮೇಲೆ ನಂಬಿಕೆ ಇಲ್ದಿರ ಬೆಡ್ಡನ್ನು ಚೆಕ್ ಮಾಡ್ತಾವನೆ. ಮೂರು ಸುತ್ತಾಕಿ ಮಲ್ಕೋಬೇಕು. ಬಿಲ್ಡಪ್ ರಾಜ. ಏನಪ್ಪೇ ಸುರ್ರ ಅಂತಿತ್ತ ಕುಕ್ಕರು? ಸೌಂಡ್ ಕಮ್ಮಿ ಕೊಡು.
ಅದ್ರಲ್ಲಿ ವಿಸಿಲ್ ಬರುವ ಮುನ್ಸೂಚನೆ ಅಪ್ಪಿ. ಭಯಪಟ್ಟ ಶಿವಗೆ ಕುಕ್ಕರ್ ಅಂದ್ರೆ ಭಯ ಫ್ರೆಂಡ್ಸ್. ದೇವರಣ್ಣ ಇಷ್ಟು ದೊಡ್ಡ ಗಂಡು ಮಗ ಕುಕ್ಕರ್ ವಿಸಿಲ್ ಭಯ ಪಡ್ತಿಲ್ಲಪ್ಪಿ. ಅದು ವಿಸಿಲ್ ತುಂಬಾ ಹಾಕಿದ್ದೀರಲ್ಲ ಫ್ರೆಂಡ್ಸ್, ಅದೊಂದು ಸ್ವಲ್ಪ ಸೌಂಡ್ ಬರ್ತಿದೆ ಅಷ್ಟೇ ತುಂಬಾ ಹಾಕಿದಾಗ. ಕರೆಕ್ಟಾಗಿ 2 ವಿಸಿಲ್ ಹಾಕೊಂಡಿದ್ದೀನಿ ಅಷ್ಟೇ ಫ್ರೆಂಡ್ಸ್. ಕಾಳು ನೋಡ್ಬೇಕು ಮೊದಲು, ತರಕಾರಿ ಏನೋ ಬೆಂದಿರ್ತವೆ. ಬೆಂದೈತೆ ಯಪ್ಪ, ಬಿಸಿ. ಇದನ್ನ ಒಗ್ಗರಣೆ ಹಾಕಿ ಒಂದು 5 ನಿಮಿಷ ಕುದಿಸ್ಕೋತೀನಿ. ಅವಾಗೆಲ್ಲ ಹೊಂದ್ಕೋತೈತೆ ಸಾರು, ಒಂದಕ್ಕೊಂದೊಂದು ಸ್ವಲ್ಪ ಗಟ್ಟಿ ಆಗ್ತೈತೆ ಅವಾಗ. ಕರ್ಬೇವಿಲ್ಲ ಫ್ರೆಂಡ್ಸ್, ಅದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಂಡೆ. ನೋಡಿ ಕುದೀತಾ ಆಗಲೇ ಗಟ್ಟಿ ಬಂದ್ಬಿಡುತ್ತೆ ಸಾರು. ತೆಳ್ಳಗಿದ್ರೂ ಪರವಾಗಿಲ್ಲ, ಗಟ್ಟಿ ಹಾಕ್ಬಿಡ್ತಿದೆ. ಇದನ್ನೊಂದು 2 ನಿಮಿಷ ಕುದಿಸ್ಕೊಬಿಟ್ರೆ ಸೂಪರ್ ಡೂಪರ್ ರೆಡಿ. ಕರ್ಬೇವಿಲ್ಲ, ಕೊತ್ತಂಬರಿನೂ ಇಲ್ಲ. ಬಿಸಿ ಬಿಸಿ ಮುದ್ದೆ, ಅವರೆಕಾಳು ಸಾರು ಕೊನೆಗೂ ಮಾಡಿದೆ ಫ್ರೆಂಡ್ಸ್. ಇದು ಅವರೆಕಾಳಲ್ಲ, ಮಿಕ್ಸ್ ಕಾಳು ಸಾರು. ಘಮ ಘಮ ಅಂತೈತೆ. ಕರ್ಬೇವು ಹಾಕಿಲ್ಲ, ಕೊತ್ತಂಬರಿ ಇಲ್ಲ ಹಾಕಿಲ್ಲ, ಆದ್ರೂ ಘಮ ಘಮ ಅಂತೈತಪ್ಪಿ. ಚೆನ್ನಾಯ್ತಾ? ಥ್ಯಾಂಕ್ಸ್ ಪಾ. ಸೂಪರಾಗಿ ಬಂದೈತೆ. ಮಸಾಲೆ ರುಬ್ಬಿ ಮಾಡಿದ್ರೆ ಮಾತ್ರ ಚೆನ್ನಾಗಿ ಬರೋದೇನೋ ಈ ಸಾರು ಅನ್ಕೊಂಡಿದ್ದೆ ಫ್ರೆಂಡ್ಸ್. ಸಖತ್ತಾಗಿ ಬಂದೈತೆ. ಇನ್ನೊಂದ್ಸಲ ಮಸಾಲೆ ರುಬ್ಬಿ ಮಾಡ್ತೀನಿ. ಊಟ ಮಾಡ್ಬಿಟ್ಟು ಡ್ಯೂಟಿಗೆ ಇಳ್ದಿದ್ದಾರೆ ಶಿವಕುಮಾರ್ ಅವರು. ಇದೊಂಥರ ಚೆನ್ನಾಗೈತಪ್ಪಿ ತಾನೇ? ನೀರಕ್ಕೆ ಹಾಕಿದ್ರೆ ಸೂಪರ್ ಆಗೈತಪ್ಪಿ. ವೈರ್ಗಳು ನೋಡ್ಕೊಂಡು ಹಾಕಪ್ಪ. ಮನೆ ತುಂಬಾ KB ಆಫೀಸ್ ಇದ್ದಂಗೆ ಐತೆ ನಮ್ಮನೆ. ತಪ್ಪಿ ನಾನು ಹೆಂಗ್ ಪಳ ಪಳ ಹೊಳಿತಾ ಇದ್ದೀನಿ ನೋಡು. ಗೊತ್ತಿಲ್ಲಪ್ಪ, ಅದು ಆಟೋಮೆಟಿಕ್ ಆಗಿ ಹಿಂಗಾಗೋಯ್ತು ಮುಖ. ಸಗಣಿ ಹಾಕೊಂಡಿ ನೀನ್ ಹಾಕೊಂಡಿದ್ಯಾ ತಾನೆ? ನಂಗೊಂದು ಡೌಟು, ನೀನೊಂದು ಸೋಪ್ ಹಾಕಲ್ಲ, ಕ್ರೀಮ್ ಹಾಕಲ್ಲ, ವಾರಕ್ಕೊಂದ್ಸಲ ಮುಖಕ್ಕೆ ಸೋಪ್ ಹಾಕ್ತಿ ಅಷ್ಟೇ, ಆದ್ರೂ ಒಂದು ಪಿಂಪಲ್ಸ್ ಇಲ್ಲ. ಹೆಂಗೆ? ಹಂಗೆ ಏನು ಸೀಕ್ರೆಟ್, ಬ್ಯೂಟಿ ಸೀಕ್ರೆಟ್ ಏನೋ? ನಾನು ಮಲಗದ ಮೇಲೆ ಏನಾದ್ರೂ ಮುಖಕ್ಕೆ ಹಚ್ತಾ ಇದೆಯಾ? ಹೇಳಪ್ಪಿ, ಏನ್ ಸೀಕ್ರೆಟ್ ನಾವು ತಿಳ್ಕೊಬೇಕು. ಏನೋ ಹಚ್ಚಲ್ಲ, ಅದಕ್ಕೆ ಹಿಂಗಿರ್ತೈತಾ? ಇದರಲ್ಲಿ ನಾವೊಂದು ತಿಳ್ಕೊಬೇಕಾಗುತ್ತೆ ಫ್ರೆಂಡ್ಸ್. ನಾವು ಸ್ಕಿನ್ ಬಗ್ಗೆ ಜಾಸ್ತಿ ಕೇರ್ ಮಾಡಿದ್ರೆ ಹಿಂಗಾಗ್ತೈತೆ, ಕೇರ್ ಮಾಡಿಲ್ಲ ಅಂದ್ರೆ ಹಿಂಗಿರ್ತೈತೆ. ಈ ಸ್ಕಿನ್ನೇ ಬೆಟರ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಫ್ರೆಂಡ್ಸ್. ಆದ್ರೆ ನಾನು ಒಂದು ಸ್ವಲ್ಪ ವೈಟಿಗೆ ಆಗ್ತಾ ಇದೀನಿ, ಅದೊಂದು ದೊಡ್ಡ ಖುಷಿ. ಓಕೆ ಫ್ರೆಂಡ್ಸ್, ಈಗ ವಿಶಿಂಗ್ ಬರೋಣ. ಖುಷಿ ಹಾಯ್. ಹಾಯ್. ಡಿಂಪನ ಸಾತ್ವಿಕ್ ಹಾಯ್ ಮಕ್ಕಳ. ಹಾಯ್. ಸುಧಾ ಸಿಸ್ಟರ್ ಧ್ವಂಸಂದ್ರದಿಂದ, ಅವರ ಮಗಳು ಸಿಂಚನ ಮತ್ತೆ ದೀಕ್ಷಿತ್ ಅವರು ಒಂದು ಕನ್ಫ್ಯೂಷನ್ ಐತೆ ಸಿಸ್ಟರ್. ನಿಮ್ಮ ಹಸ್ಬೆಂಡ್ಗೂ ವಿಶ್ ಮಾಡಕ್ ಹೇಳಿದ್ರಿ. ದೀಕ್ಷಿತ್ ಹಸ್ಬೆಂಡ ಪಾಪುನ ಗೊತ್ತಾಗ್ತಾ ಇಲ್ಲ. ಹಾಯ್. ಹಾಯ್. ಲಲಿತಾ ಅವ್ರದ್ದು 29 ಬರ್ತಡೆ. ಸಾರಿ, ಲಲಿತಾ ಸಿಸ್ಟರ್ ನಿಮ್ಮ ಮಗಳು ಬರ್ತಡೆ 29ಕ್ಕೆ ಅಂತ ಹೇಳಿದ್ರೆ ನೀವು ಮಗಳ ಹೆಸರು ಹೇಳಲಿಲ್ಲ. ವಿಶ್ ಹ್ಯಾಪಿ ಬರ್ತಡೆ. ವಿಶ್ ಹ್ಯಾಪಿ ಬರ್ತಡೆ. ಗಾಯತ್ರಿ ಸಿಸ್ಟರ್ ಹಾಯ್. ಹಾಯ್. ವಿದ್ಯಾ ಅವ್ರದ್ದು 22ಕ್ಕೆ ಬರ್ತಡೆ. ವಿಶ್ ಹ್ಯಾಪಿ ಬರ್ತಡೆ. ವಿಶ್ ಹ್ಯಾಪಿ ಬರ್ತಡೆ. ಶಿಲ್ಪಾ ಸುನೀಲ್ ಅಣ್ಣ 21ಕ್ಕೆ ಬರ್ತಡೆ. ಹ್ಯಾಪಿ ಬರ್ತಡೆ. ಶಿಲ್ಪಾ ಸಿಸ್ಟರ್ ನಿಮ್ದೇ ಬರ್ತಡೆ, ಸಾರಿ, ಹ್ಯಾಪಿ ಬರ್ತಡೆ. ಸುನೀಲ್ ಅಣ್ಣ ವಿದ್ಯಾ ಸಿಸ್ಟರ್ ಹ್ಯಾಪಿ ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ. ಇವತ್ತಿನ ವಿಡಿಯೋ ಇಷ್ಟ ಫ್ರೆಂಡ್ಸ್. ಎಂಡೋರ್ಗೆ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬಾಯ್ ಬಾಯ್, ಗುಡ್ ನೈಟ್. ಬಾಯ್, ಗುಡ್ ನೈಟ್.